ಫಾಲ್ ಮೊಟ್ಟ ಮೊದಲೇದಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಲಿಂಗನಗೌಡ ಅಂತ ಹೇಳ್ಬಿಟ್ಟು ನಾನು ಕಳೆದ ಒಂದು 22 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ. ನಾನು 22 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ನೀವೆಲ್ಲರೂ ಇವತ್ತು ಧ್ಯಾನ ಮಾಡ್ತಾ ಇದ್ದೀರಿ, ಹೌದಾ? ಈಗ ತಾನೇ ಧ್ಯಾನಕ್ಕೆ ಬಂದಿರಿ. ಮತ್ತೆ ನಾನ್ ಗ್ರೇಟಾ, ನೀವು ಗ್ರೇಟಾ? ನಾನೇ ಗ್ರೇಟಾ? ಹಂಗಾದ್ರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಸಾರು ಕೂಡ ಧ್ಯಾನಕ್ಕೆ ಬಂದು ಒಂದು 18 ವರ್ಷ ಆಗಿರ್ಬೋದು ಸರ್. 9 ಅಂದ್ರೆ ನನಗಿಂತ ಸಾರು ಒಂದು 5-6 ವರ್ಷ, 18 ವರ್ಷ ಸರ್. ಓಕೆ, 16 ವರ್ಷ. ಅವ್ರು 16 ವರ್ಷದಿಂದ ಧ್ಯಾನ ಮಾಡ್ತಾ ಇದಾರೆ. ಮತ್ತೆ ಅವ್ರು ಗ್ರೇಟಾ, ನಾನ್ ಗ್ರೇಟಾ? ನಾನೇ ಗ್ರೇಟಾ? ಹಂಗಾರೆ ಚಪ್ಪಾಳೆ ಹೊಡಿರಿ. ಅಂದ್ರೆ ನಾನ್ ಧ್ಯಾನ ಕಲ್ತಿದ್ದು 19 ವರ್ಷದಾಗ, ನೀವು ಧ್ಯಾನ ಕಲ್ತಿದ್ದು ಈಗ 50 ವರ್ಷ 40 ವರ್ಷ ಹಂಗೆ, ಹೌದಾ? ಹಂಗಾಗಿ ನಾನೇ ಗ್ರೇಟ್ ಅಂತ ಹೇಳಿದ್ರಿ. ಓಕೆ. ಮತ್ತೆ ಶ್ರೀರಾಮಚಂದ್ರ 14 ವರ್ಷದ ಇದ್ದಾಗಲೇ ಧ್ಯಾನ ಮಾಡಿದ. ಮತ್ತೆ ಅವ್ರ ಗ್ರೇಟಾ, ನಾನ್ ಗ್ರೇಟಾ? ಅವ್ರ ಗ್ರೇಟಾ? ಹಂಗಾದ್ರೆ ಅವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಶ್ರೀಕೃಷ್ಣ ಪರಮಾತ್ಮ 4 ವರ್ಷ ಇದ್ದಾಗೆ ಧ್ಯಾನ ಕಲ್ತ್ಕೊಂಡ. ಇವಾಗ ಯಾರು ಗ್ರೇಟು? ಶ್ರೀರಾಮಚಂದ್ರ ಗ್ರೇಟಾ, ಶ್ರೀಕೃಷ್ಣ ಪರಮಾತ್ಮ ಗ್ರೇಟಾ? ಶ್ರೀಕೃಷ್ಣ ಪರಮಾತ್ಮ ಗ್ರೇಟಾ? ಹಂಗಾದ್ರೆ ಒಂದ್ಸರಿ ಜೋರ ಚಪ್ಪಾಳೆ ಮಾಸ್ಟರ್ಗೆ. ಮತ್ತೆ ಆಂಜನೇಯ ಸ್ವಾಮಿ ಗೊತ್ತಲ್ಲ, ಆ ಆಂಜನೇಯ ಸ್ವಾಮಿ 2 ವರ್ಷ ಇದ್ದಾಗಲೇ ಧ್ಯಾನ ಕಲ್ತ್ಕೊಂಡ್ಬಿಟ್ಟಾತ. ಮತ್ತೆ ಈಗ ಕೃಷ್ಣ ಪರಮಾತ್ಮ ಗ್ರೇಟಾ, ಆಂಜನೇಯ ಸ್ವಾಮಿ ಗ್ರೇಟಾ? ಹಂಗಾದ್ರೆ ಆಂಜನೇಯ ಸ್ವಾಮಿ ಒಂದ್ಸರಿ ಗ್ರೇಟ್ ಚಪ್ಪಾಳೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬೇಸ್ ಅನ್ಪಿಟ್ಕೊಳ್ರಿ, ಇಲ್ಲಿ ಈ ಒಂದು ಕಾಲಚಕ್ರದಲ್ಲಿ ಯಾರು ಗ್ರೇಟ್ ಅಲ್ಲ. ನಾವು ಗ್ರೇಟ್ ಅಂತ ಅನ್ಕೊಂತೀವಿ, ಅವ್ರನ್ನ ಮೀರಿಸ್ತಾರೆ ಇದ್ದೇ ಇರ್ತಾರೆ. ಈಗ ನಾನು 22 ವರ್ಷದಿಂದ ಧ್ಯಾನ ಮಾಡ್ತಾ ಇದೀನಿ ಅಂದ್ರೆ ನಾನು ಗ್ರೇಟ್ ಅಲ್ಲ. ನಾನು 19 ವರ್ಷ ಇದ್ದಾಲೆ ನಾನು ಧ್ಯಾನ ಕಲ್ತ್ಕೊಂಡಿನಿ ಅಂದ್ರೆ ನಾನು ಗ್ರೇಟ್ ಅಲ್ಲ. 14 ವರ್ಷಗೆ ಶ್ರೀರಾಮಚಂದ್ರ ಕಲ್ತ್ಕೊಂಡ, 4 ವರ್ಷ ಇದ್ದಾಗಲೇ ಕೃಷ್ಣ ಪರಮಾತ್ಮ ಕಲ್ತ್ಕೊಂಡ, 2 ವರ್ಷ ಇದ್ದಾಗ ಆಂಜನೇಯ ಸ್ವಾಮಿ ಕಲ್ತ್ಕೊಂಡ. ಅಂದ್ರೆ ಇಲ್ಲಿ ಯಾರು ಗ್ರೇಟ್ ಅಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಒಂದು ಬೇಸ್ ನೆನ್ಪಿಟ್ಕೋಬೇಕು. ಒಂದಲ್ಲ ಒಂದು ದಿನ, ಒಂದೊಂದ ಒಂದು ವಯಸ್ಸಿನಲ್ಲಿ, ಒಂದಲ್ಲ ಒಂದು ಕಾಲದಲ್ಲಿ ನಾವು ಎಲ್ಲಿಗೆ ಬರ್ಲೇಬೇಕು? ಧ್ಯಾನಕ್ಕೆ ಸರೆಂಡರ್ ಆಗ್ಲೇಬೇಕು. ಅದು ಯಾವ ಜನ್ಮ ಆದ್ರೂ ಸರಿ, ನಾವು ಎಲ್ಲೇ ಇದ್ರು ಸರಿ, ನಾವು ಬಳ್ಳಾರಿಯಲ್ಲಿ ಇದ್ರು ಸರಿ, ಅಥವಾ ಮೈಸೂರಲ್ಲಿ ಇದ್ರು ಸರಿ, ಬೆಂಗಳೂರಲ್ಲಿ ಇದ್ರು ಸರಿ, ಯಾವುದೇ ಹಳ್ಳಿಯಲ್ಲಿ ಇದ್ರು ಸರಿ, ನಾವು ಮಾತ್ರ ಕಂಪಲ್ಸರಿಯಾಗಿ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ವಯಸ್ಸಿನಲ್ಲಿ, ಒಂದಲ್ಲ ಒಂದು ಜನ್ಮದಲ್ಲಿ ನಾವು ಎಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಧ್ಯಾನಕ್ಕೆ ಬರಲೇಬೇಕು, ಧ್ಯಾನಕ್ಕೆ ಸರೆಂಡರ್ ಆಗ್ಲೇಬೇಕು. ಯಾಕೆಂದ್ರೆ ನಿಮ್ಮೊಳಗೆ ಇರುವಂತಹ ಸತ್ಯಕ್ಕೆ ನೀವು ಸರೆಂಡರ್ ಆಗ್ಲೇಬೇಕಾಗುತ್ತೆ. ನಿಮ್ಮೊಳಗಿರ್ತಕ್ಕಂಥ ಆ ದೈವತ್ವವನ್ನ ಹುಡುಕೋದಿಕ್ಕಾಗಿ, ಸಾಕ್ಷಾತ್ ಭಗವಂತರು ನೀವೇ ಅಂತ ತಿಳ್ಕೊಳ್ಳೋದಕ್ಕಾಗಿ ಬೇರೆ ಯಾವ ಮಾರ್ಗವೂ ಇಲ್ಲ. ಧ್ಯಾನ ಒಂದೇ ಮಾರ್ಗ ಮೈ ಡಿಯರ್ ಫ್ರೆಂಡ್ಸ್. ಹಂಗಾಗಿನೇ ನಾವೆಲ್ಲರೂ ಈ ಧ್ಯಾನಕ್ಕೆ ಸರೆಂಡರ್ ಆಗ್ಲೇಬೇಕು. ಆಂಜನೇಯ ಸ್ವಾಮಿಯವರು 2 ವರ್ಷ ಇದ್ದಾಗ್ಲೇ ಧ್ಯಾನ ಮಾಡಿದ್ರು, ಹಂಗಾಗಿ ಅವ್ರಿಗೆ ಗೊತ್ತಾಯ್ತು ನಾನೇ ಸಾಕ್ಷಾತ್ ದೇವ್ರು ಅಂತ. ಕೃಷ್ಣ ಪರಮಾತ್ಮ 4 ವರ್ಷ ಇದ್ದಾಗಲೇ ಧ್ಯಾನ ಮಾಡಿದ್ರು, ಅವ್ರಿಗೆ ಗೊತ್ತಾಯ್ತು ಅರೇ ದೇವ್ರು ಯಾರು ಅಲ್ಲ ನಾನೇ ಅಂತ ಗೊತ್ತಾಯ್ತು, ಆತ ಶ್ರೀಕೃಷ್ಣ ಪರಮಾತ್ಮ ಆದ. ಅದೇ ರೀತಿ ಶ್ರೀರಾಮಚಂದ್ರರು ಸಹ 14 ವರ್ಷ ಇದ್ದಾಗಲೇ ಧ್ಯಾನ ಮಾಡಿದ್ರು, ಅವ್ರಿಗೆ ಗೊತ್ತಾಯ್ತು ಏನಂತ? ಅರೇ ನಾನೇ ದೇವ್ರು ಅಂತ ಗೊತ್ತಾಯ್ತು. ಅದೇ ರೀತಿ ನಾನು ಕೂಡ 19 ವರ್ಷ ಇದ್ದಾಗ ಧ್ಯಾನ ಮಾಡಿದೆ. ಮೊದಲೇ ಬಾರಿ ನಾನು ಪಾಪಾಯ ಹಾಲ್ ಅಂತ ಐತಲ್ಲ ಇಲ್ಲಿ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ, ಆ ಒಂದು ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಾನು ಧ್ಯಾನವನ್ನ ಕಲ್ತ್ಕೊಂಡೆ. ಫಸ್ಟ್ ಸಿಟ್ಟಿಂಗ್ ನಲ್ಲಿನೇ 2.5 ಗಂಟೆಗಳ ಕಾಲ ಧ್ಯಾನ ಮಾಡಿದೆ. ಅವತ್ತು ನನಗೆ ಗೊತ್ತಾಯ್ತು ಇಡೀ
ಈ ಒಂದು ದೈವತ್ವ ಅಂದ್ರೆ ಏನು, ದೇವ್ರು ಅಂದ್ರೆ ಏನು, ಈ ಬ್ರಹ್ಮಾಂಡ ಅಂದ್ರೆ ಏನು, ಈ ಸಕಲ ಜೀವಿಗಳು ಯಾವ ರೀತಿ ಇರ್ತವೆ, ಈ ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಏನು, ಇವೆಲ್ಲ ನನಗೆ ನೆನಪಿಗೆ ಬಂದು ಆ ಒಂದು ಆತ್ಮಜ್ಞಾನ ಬಂತು, ಆತ್ಮವಿಜ್ಞಾನ ಬಂತು. ನಾನು ಈ ದೇಹ ಅಲ್ಲ ಆತ್ಮ ಅಂತ ಗೊತ್ತಾಯ್ತು ನನಗೆ. ಆ ಒಂದು ಧ್ಯಾನದಲ್ಲಿ ಅಂದ್ರೆ 2.5 ಗಂಟೆಗಳ ಕಾಲ ನಿರಂತರವಾದಂತಹ ಧ್ಯಾನದಲ್ಲಿ ನನಗೆ ಸತ್ಯದ ಅರಿವಾಯ್ತು. ಏನು ಸತ್ಯದ ಅರಿವಾಯ್ತು ಅಂದ್ರೆ, ನಾನು ಈ ದೇಹ ಒಂದೇ ಅಲ್ಲ ಆತ್ಮ ಪದಾರ್ಥ ಎನ್ನುವಂತಹ ಸತ್ಯದ ಅರಿವು ನನಗಾಯ್ತು. ಅದೇ ರೀತಿ ನಿಮಗೆ ಕೂಡ ಒಂದಲ್ಲ ಒಂದು ದಿನ, ಇವತ್ತು ನೀವು ಧ್ಯಾನ ಪ್ರಾರಂಭ ಮಾಡಿರಂತಂದ್ರೆ ಈ ಸತ್ಯದ ಅರಿವು ನಿಮಗೂ ಆಗ್ತತೆ, ಆಗ್ಲೇಬೇಕು, ಆಗೇ ಆಗುತ್ತೆ. ಆಗದಾಗ್ಲೇ ನೀವೆಲ್ಲರೂ ಏನಾಗ್ತೀರಿ, ಪರಿಪೂರ್ಣ ಆತ್ಮಗಳಾಗ್ತೀರಿ, ಪರಿಪೂರ್ಣವಾದಂತಹ ಜೀವನ ಆಗುತ್ತೆ. ಪ್ರತಿಯೊಬ್ರು ಸಂತೃಪ್ತವಾದಂತಹ ಜೀವನ ಮಾಡಬೇಕು, ತೃಪ್ತಿದಾಯಕವಾದಂತಹ ಜೀವನ ಮಾಡಬೇಕು. ಯಾಕಂದ್ರೆ ನಾವು ಕೇವಲ ಶರೀರ ಅಂತೇಳಿ ಜೀವಿಸಿದ್ರೆ ಅದು ಅತೃಪ್ತಿಯ ಜೀವನ, ಅಸಂತೃಪ್ತಿಯಾದಂತಹ ಜೀವನ. ಸೊ ನಾವು ದೇಹ ಒಂದೇ ಅಲ್ಲ ಆತ್ಮ ಪದಾರ್ಥ, ನಾವೆಲ್ಲರೂ ದೈವಾತ್ಮಗಳಂತ ತಿಳ್ಕೊಂಡು ಜೀವಿಸಿದ್ರೆ ಅವಾಗ ಏನಾಗ್ತತೆ, ತೃಪ್ತಿದಾಯಕವಾದಂತಹ ಜೀವನ ಇರ್ತತೆ, ಅದ್ಭುತವಾದಂತಹ ಜೀವನ ಇರ್ತತೆ. ನಾವು ಯಾವುದೇ ಇರ್ಬೋದು, ನಾವು ವೃತ್ತಿಯಲ್ಲಿ ಗೃಹಿಣಿ ಆಗಿರ್ಬೋದು, ಅಥವಾ ಲಾಯರ್ ಆಗಿರ್ಬೋದು, ಅಥವಾ ಡಾಕ್ಟರ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಇಲ್ಲ ವ್ಯಾಪಾರಸ್ಥರಾಗಿರ್ಬೋದು, ಏನೇ ಆಗಿರ್ಬೋದು ನಾವು ಪ್ರಾಪಂಚಿಕವಾಗಿ. ಆದರೆ ಧ್ಯಾನ ಮಾತ್ರ ಕಂಪಲ್ಸರಿ ಮೈ ಡಿಯರ್ ಫ್ರೆಂಡ್ಸ್. ನೀನು ಧ್ಯಾನಕ್ಕೆ ಬಂದ್ರೇನೆ ನೀನು ಜ್ಞಾನಿ ಆಗ್ತೀಯ, ಧ್ಯಾನಕ್ಕೆ ಬರದೆ ಹೋದ್ರೆ ನೀನು ಅಜ್ಞಾನಿಯಾಗೇ ಇರ್ತೀಯ. ನೀನು ಪ್ರಾಪಂಚಿಕವಾಗಿ ನೀನು ಲಾ ಓದ್ರಿ ಕೂಡ, ನೀನು ಪ್ರಾಪಂಚಿಕವಾಗಿ ನೀನು ಡಾಕ್ಟರ್ ಆಗಿದ್ರು ಕೂಡ, ನೀನು ಪ್ರಾಪಂಚಿಕವಾಗಿ ಒಬ್ಬ ಲೆಕ್ಚರರ್ ಆಗಿದ್ರು ಸಹ ನೀನು ಆಧ್ಯಾತ್ಮಿಕವಾಗಿ ಅಜ್ಞಾನಿನೇ. ಯಾಕಂದ್ರೆ ನಿನಗೆ ಆತ್ಮಜ್ಞಾನ ಇಲ್ಲ. ನಿನಗೇನಿಲ್ಲ? ಆತ್ಮಜ್ಞಾನ ಇಲ್ಲ. ನಿನಗೇನು ಓದದೆ ಹೋದ್ರು ಕೂಡ ನಿನಗೆ ಆತ್ಮಜ್ಞಾನ ಐತಂದ್ರೆ ನೀನು ಜ್ಞಾನಿ. ನೀನು ಏನೆಲ್ಲ ಈ ಒಂದು ಪ್ರಾಪಂಚಿಕ ಜ್ಞಾನಗಳನ್ನೇನು ಪಡೆದಿರಲ್ಲ, ಆ ಜ್ಞಾನಗಳನ್ನು ಪಡೆದ್ರೂ ಕೂಡ ನಿನಗೆ ಆತ್ಮಜ್ಞಾನ ಇಲ್ಲ ಅಂದ್ರೆ ನೀನು ಅಜ್ಞಾನಿ ಅಂತಾರೆ. ಮತ್ತೆ ನಾವೆಲ್ಲರೂ ಜ್ಞಾನಿಗಳಾಗ್ಬೇಕಾ, ಆತ್ಮಜ್ಞಾನಿಗಳಾಗ್ಬೇಕಾ, ಅಥವಾ ಅಜ್ಞಾನಿಗಳಾಗ್ಬೇಕಾ? ಏನಾಗ್ಬೇಕು? ಏನಾಗ್ಬೇಕು? ನಿಮ್ಗೆ ಆತ್ಮಜ್ಞಾನವನ್ನು ಹೊಂದ್ಬೇಕಂದ್ರೆ, ನಾವೆಲ್ಲರೂ ಆತ್ಮಜ್ಞಾನಿಗಳಾಗ್ಬೇಕಂದ್ರೆ ನಾವು ಸರೆಂಡರ್ ಆಗ್ಬೇಕಾಗಿರೋದು ಯಾರಿಗ್ ಗೊತ್ತಾ? ನಮಗೆ ನಾವೇ. ಆ ಒಂದು ಧ್ಯಾನಕ್ಕೆ ನಾವು ಸರೆಂಡರ್ ಆಗ್ಲೇಬೇಕು. ಈ ಧ್ಯಾನ ವಿದ್ಯೆಯನ್ನ ಹಿಡ್ಕೊಳ್ಳೇಬೇಕು. ಈ ಧ್ಯಾನ ವಿದ್ಯೆಯನ್ನು ಹಿಡ್ಕೊಂಡ್ರೇನೆ ನಾವು ಏನಾಗ್ತೀವಿ, ಆತ್ಮಜ್ಞಾನಿಗಳಾಗ್ತೀವಿ. ಇಲ್ಲದೆ ಹೋದ್ರೆ ಆತ್ಮಜ್ಞಾನಿಗಳು ಆಗೋದಿಲ್ಲ. ನಾವು ಏನೇ ಆಗಿರ್ಲಿ ಸಂಬಂಧ ಇಲ್ಲ. ಗೃಹಿಣಿ ಆಗಿದ್ರೆ ಓಕೆ, ಒಬ್ಬ ಸ್ಟೂಡೆಂಟ್ ಆಗಿದ್ರು ಕೂಡ ಓಕೆ, ಏನೇ ಆಗಿರು, ನೀನು ಧ್ಯಾನ ಮಾಡದೆ ಹೋದ್ರೆ ಆತ್ಮಜ್ಞಾನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಧ್ಯಾನ ಮಾಡದೆ ಆತ್ಮಜ್ಞಾನಿ ಆದೆ, ಸಾರು ಧ್ಯಾನ ಮಾಡಿದ್ರು ಆತ್ಮಜ್ಞಾನಿ ಆದ್ರು, ಶ್ರೀಕೃಷ್ಣ ಪರಮಾತ್ಮ ಧ್ಯಾನ ಮಾಡಿದ್ರು ಏನಾದ್ರು ಅವರು? ಏನಾದ್ರು? ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ ಏನಾದ್ರು? ಮತ್ತೆ ಬುದ್ಧ ಏನ್ ಮಾಡಿದ್ರು? ಧ್ಯಾನ ಮಾಡಿದ್ರು. ಆತ ಧ್ಯಾನ ವಿದ್ಯೆಯನ್ನು ಕಂಡು ಹಿಡಿದ ಆತ. ಸುಮಾರು 5 ವರ್ಷಗಳ ಕಾಲ, ಅವ್ರ ವಯಸ್ಸು 30 ವರ್ಷ ಇದ್ದಾಗ ಅವರು ಇಡೀ ಸಾಮ್ರಾಜ್ಯವನ್ನ ಬಿಟ್ಟು ಹೋದ್ರು, ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೋದ್ರು. ಯಾಕೆ ಬಿಟ್ಟು ಹೋದ್ರು? ಅವ್ರ ಜೀವನದಲ್ಲಿ ಎಲ್ಲ ಇತ್ತು, ಅವ್ರ ಜೀವನದಲ್ಲಿ ಎಲ್ಲ ಇತ್ತು, ಆದ್ರೆ ಆತ್ಮಜ್ಞಾನ ಇರ್ಲಿಲ್ಲ. ಅವರು ಏನು ರಾಜ ಮಹಾರಾಜ, ಹೆಂಡತಿ ಇದ್ಲು, ಮಕ್ಕಳಿದ್ರು, ಎಲ್ಲರೂ ಇದ್ರು, ಆದ್ರೆ ಆತನ ಜೀವನದಲ್ಲಿ ತೃಪ್ತಿ ಇರ್ಲಿಲ್ಲ, ಸಂತೃಪ್ತಿ ಇರ್ಲಿಲ್ಲ, ದುಃಖ ಇತ್ತು. ಆ ಒಂದು ದುಃಖದ ನಿವಾರಣೆಗಾಗಿ ಈ ಒಂದು ಆತ್ಮ ಅಂದ್ರೆ ಏನು, ಆತ್ಮಜ್ಞಾನ ಅಂದ್ರೆ ಏನಂತ ತಿಳ್ಕೊಬೇಕಂತ ಹೇಳ್ಬಿಟ್ಟು ಆತ 30 ವರ್ಷ ಇದ್ದಾಗ್ಲೇ ಅವರ ಒಂದು ಸಾಮ್ರಾಜ್ಯವನ್ನು ಬಿಟ್ಟು ಆ ಒಂದು ಆತ್ಮಜ್ಞಾನಕ್ಕಾಗಿ ಸಂಶೋಧನೆ ಮಾಡಿದ್ರು. 5 ವರ್ಷಗಳು ನಿರಂತರವಾಗಿ ಸಂಶೋಧನೆ ಮಾಡಿದ ಮೇಲೆ ಅವ್ರಿಗೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ವಿದ್ಯೆ, ಆ ಒಂದು ವಿದ್ಯೆ ಯಾವ್ದಪ್ಪ ಅಂದ್ರೆ ಈ ಒಂದು ಧ್ಯಾನ ವಿದ್ಯೆ, ಈ ಆನಾಪಾನಸತಿ ಎನ್ನುವಂತಹ ಧ್ಯಾನ ವಿದ್ಯೆ, ಈ ಒಂದು ಶ್ವಾಸ ಮೇಲೆ ಗಮನ ಎನ್ನುವಂತಹ ಧ್ಯಾನ ವಿದ್ಯೆ. ಈ ಧ್ಯಾನ ವಿದ್ಯೆಯನ್ನು ಹಿಡ್ಕೊಂಡ್ರು ಅವ್ರು ಏನಾದ್ರು ಆತ್ಮಜ್ಞಾನಿಗಳಾದ್ರು. ಸೊ ಹಾಗಾಗಿ ಪ್ರತಿದಿನ ನಾವು ಕೂಡ ಈ ಒಂದು ಶ್ವಾಸದ ಮೇಲೆ ಗಮನ ಎನ್ನುವಂತಹ ಈ ಒಂದು ಧ್ಯಾನವನ್ನ ಪ್ರತಿದಿನ ನಾವು ಅಭ್ಯಾಸ ಮಾಡೋದ್ರಿಂದ, ಪ್ರತಿದಿನ ನಾವು ಸಾಧನೆ ಮಾಡೋದ್ರಿಂದ ನಮಗೂ ಕೂಡ ಒಂದಲ್ಲ ಒಂದು ದಿನ ಏನಾಗ್ತೀವಿ ನಾವು ಆತ್ಮಜ್ಞಾನಿಗಳಾಗ್ತೀವಿ. ಮತ್ತೆ ನಾವು ಆತ್ಮಜ್ಞಾನಿಗಳು ಆಗಿದೀವಿ ಅನ್ನೋದಕ್ಕೆ ಸಾಕ್ಷಿ ಏನು? ನೀವು ಆತ್ಮಜ್ಞಾನಿಗಳು ಎಲ್ಲರೂ ಅಂತೇಳಿ ನಾನು ಹೆಂಗ್ ಹೇಳ್ತೀನಿ? ನಾನೇನು ಸರ್ಟಿಫಿಕೇಟ್ ಕೊಡಕ್ ಆತತ? ಇಲ್ಲ. ಯಾರಿಗೆ ಅವರೇ ಸರ್ಟಿಫಿಕೇಟ್ ಕೊಟ್ಟಬೇಕು. ಯಾಕಂದ್ರೆ ಆತ್ಮಜ್ಞಾನ ಅನ್ನುವಂಥದ್ದು ನಿಮಗೆ, ನಿಮ್ಮಲ್ಲಿ, ನಿಮ್ಮ ಒಳಗೆ ಆಗುವಂತಹ ಆತ್ಮದ ಒಂದು ಅನುಭೂತಿನೇ ಆತ್ಮಜ್ಞಾನ. ಹೆಂಗಾಗ್ತತೆ ಅದು ಹೆಂಗಾಗ್ತತೆ? ನೀವು ಧ್ಯಾನಕ್ಕೆ ಕೂತ್ಕೊಂಡಿರ್ತೀರಾ,
ಧ್ಯಾನ ಕುತ್ಕೊಂಡಾಗ ಏನಾಗ್ತದೆ, ಕಣ್ಣೆರಡು ಮುಚ್ಚಿರ್ತೀರ, ಶ್ವಾಸದ ಮೇಲೆ ಗಮನ ಕೊಡ್ತಾ ಇರ್ತೀರಾ. ಆ ಶ್ವಾಸವನ್ನು ಗಮನಿಸ್ತಾ 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 ಏನಾಗ್ತದೆ, ನಿಮ್ಮ ಶ್ವಾಸ ಚಿಕ್ಕದಾಗ್ತಾ ಹೋಗ್ತದೆ, ಮೈಂಡ್ ಏನಾಗ್ತದೆ ಎಂಟಿ ಆಗ್ತಾ ಹೋಗ್ತದೆ, ಖಾಲಿ ಆಗ್ತಾ ಹೋಗ್ತದೆ, ನಿಮ್ಮ ಮನಸ್ಸು ಶಾಂತವಾಗ್ತದೆ, ಪ್ರಶಾಂತವಾಗ್ತದೆ. ಅವಾಗ ಏನಾಗ್ತದೆ, ಕಾಸ್ಮಿಕ್ ಎನರ್ಜಿ ಅನ್ನೋದು ನಿಮ್ಮ ಈ ಒಂದು ಭ್ರಮರಂಧ್ರದ ಮುಖಾಂತರವಾಗಿ ನಿಮ್ಮ ದೇಹದಲ್ಲಿ ಪ್ರವೇಶ ಆಗ್ತದೆ. ಅವಾಗ ಏನಾಗ್ತದೆ, ನಿಮ್ಮ ಆ ನಾಡಿ ಮಂಡಲಗಳೆಲ್ಲ ಶುದ್ಧಿ ಆದಂಗಲ್ಲ ನಿಮ್ಮ ಒಳಗಿರ್ತಕ್ಕಂಥ ಆತ್ಮದ ಒಂದು ಅನುಭೂತಿಯನ್ನು ನೀವು ಹೊಂದ್ತೀರಿ. ಅವಾಗ ಗೊತ್ತಾಗತ್ತೆ, ಓಹೋ ನಾನು ಈ ದೇಹ ಅಲ್ಲ ಆತ್ಮ ಅಂತ ಗೊತ್ತಾಗತ್ತೆ. ಮತ್ತೆ ನೀವು ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗಲ್ಲ ಏನಾಗುತ್ತೆ, ನೀವು ಹೀಗೆ ಧ್ಯಾನ ಮಾಡ್ತಾ ಇರ್ತೀರಿ, ನಿಮ್ಮ ಒಳಗಿರ್ತಕ್ಕಂಥ ಆ ಒಂದು ಸೂಕ್ಷ್ಮ ಶರೀರ ಹೊರಗಡೆ ಬಂದು ನಿಮ್ಮ ದೇಹವನ್ನು ನೀವು ನೋಡ್ತಾ ಇರ್ತೀರಿ. ಅವಾಗ ಗೊತ್ತಾಗುತ್ತೆ, ಅರೆ ನಾನು ಅಲ್ಲಿ ಧ್ಯಾನ ಮಾಡ್ತಾ ಇದ್ದೀನಿ, ಆದ್ರೆ ನಾನು ಇಲ್ಲದಿನಲ್ಲ, ಆದ್ರೆ ಅದು ಶರೀರ, ಇದು ಆತ್ಮ ಅಂತ ನಿಮಗೆ ಗೊತ್ತಾಗುತ್ತೆ. ಇದೇ ಆತ್ಮಾನುಭವ. ನಿಮ್ಮೆಲ್ಲರಿಗೆ ಕನಸುಗಳು ಬೀಳ್ತವೆ, ಹೌದಲ್ವಾ? ಕನಸುಗಳು ಬಿದ್ದಾಗ ಏನಾಗ್ತದೆ, ನೀವು ಎಲ್ಲೋ ಹೋದಂಗೆ, ಯಾರ ಹತ್ರ ಜಗಳ ಆಡ್ದಂಗೆ, ಇಲ್ಲ ಯಾರ ಹತ್ರ ಫೈಟ್ ಮಾಡ್ದಂಗೆ, ಇಲ್ಲ ಏನೇನೋ ಡಿಫ್ರೆಂಟ್ ಕನಸುಗಳು ಬೀಳ್ತಾವ. ಟಕ್ ಅಂತ ಹೇಳಿ ಎಚ್ಚರಾದ ಕೂಡಲೇ ನಿಮ್ಮ ಬಾಡಿಯಲ್ಲಿ ಒಂಥರ ಶೇಕ್ ಆಗ್ತತೆ, ಹೌದಲ್ಲ? ಶೇಕ್ ಆಗ್ತತೆ, ಒಂಥರ ಮೈ ಜುಮ್ ಅಂತತೆ, ಇಲ್ಲ ಕರೆಂಟ್ ಶಾಕ್ ಕೊಟ್ಟಂಗ ಆಗ್ತತೆ. ಮತ್ತೆ ಏನಾಗಿರ್ತೀರಿ ನೀವಲ್ಲಿ? ಏನಾಗಿರ್ತೀರಿ? ನಿಮ್ಮ ಶರೀರವನ್ನು ಬಿಟ್ಟು ಆ ಒಂದು ಸೂಕ್ಷ್ಮ ಲೋಕಗಳಿಗೆ ಹೋಗಿರ್ತೀರಾ. ನಿಮ್ಮ ಶರೀರ ಇಲ್ಲೇ ಇರುತ್ತೆ, ಆದ್ರೆ ನೀವು ಆ ಒಂದು ಸೂಕ್ಷ್ಮ ಲೋಕಗಳಲ್ಲಿ, ಆ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾರ ಹತ್ರ ಮಾತಾಡ್ದಂಗೆ, ಯಾರ ಹತ್ರ ಫೈಟಿಂಗ್ ಮಾಡ್ದಂಗೆ, ಏನೋ ನೋಡ್ದಂಗೆ, ಯಾವ್ದೋ ದೃಶ್ಯಗಳು ಇದು ಮಾಡ್ದಂಗೆ ಅವೆಲ್ಲ ಕನಸುಗಳು ರೂಪವಾಗಿ ಬಿಡ್ತಾವ. ಅಂದ್ರೆ ಏನಂದ್ರೆ ನಿಮ್ಮ ಸೂಕ್ಷ್ಮ ಶರೀರ ಹೋಗಿರುತ್ತೆ, ಅಂದ್ರೆ ನಿಮ್ಮ ಆತ್ಮ ಅಲ್ಲಿ ಹೋಗಿರುತ್ತೆ. ಇದು ನಮಗೆ ಇದು ನಿದ್ದೆಯಲ್ಲಿ ನಮಗೆ ಕನಸಿನ ಮುಖಾಂತರವಾಗಿ ನಮಗೆ ಏನಾಗ್ತದೆ, ಆ ಒಂದು ಅನುಭವಗಳಾಗ್ತವೆ. ಆದ್ರೆ ಅದರಲ್ಲಿ ನಮಗೆ ಆ ಜಾಗರೂಕತೆ ಇರೋದಿಲ್ಲ. ಆದ್ರೆ ಅದೇ ರೀತಿ ಧ್ಯಾನದಲ್ಲಿ ಕೂತ್ಕೊಂಡಾಗ, ನಾವು ಧ್ಯಾನವನ್ನ ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋದಂಗಲ್ಲ, ಅವಾಗ ಒಂದಲ್ಲ ಒಂದಿನ ಏನಾಗ್ತದೆ, ನಮ್ಮ ಶರೀರ ಹೊರಗಡೆ ಬರೋದನ್ನ ನಾವು ಗಮನಿಸ್ತೀವಿ. ನಮ್ಮ ಶರೀರದಿಂದ ನಮ್ಮ ಒಳಗಿರ್ತಕ್ಕಂಥ ಆತ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರೋದನ್ನ ಗಮನಿಸ್ತೀವಿ. ಅವಾಗ ಏನಾಗ್ತದೆ, ಆ ಒಂದು ಜಾಗರೂಕತೆಯಿಂದ ಇರ್ತೀವಿ ನಾವು. ನಿದ್ದೆಯಲ್ಲಿ ಅಜಾಗರೂಕತೆ ಇರ್ತತೆ, ಆದ್ರೆ ಧ್ಯಾನದಲ್ಲಿ ಜಾಗರೂಕತೆ ಇರ್ತತೆ. ಆ ಒಂದು ಜಾಗರೂಕತೆಯಿಂದ ನಾವು ಗಮನಿಸಿದಾಗ ಗೊತ್ತಾಗ್ತದೆ, ಇದು ದೇಹ ಬೇರೆ, ನಾನು ಆತ್ಮ ಬೇರೆ ಅಂತ ಗೊತ್ತಾಗುತ್ತೆ, ಇದು ಸೂಕ್ಷ್ಮ ಶರೀರ ಅಂತ ಗೊತ್ತಾಗುತ್ತೆ. ಆದ್ರೆ ನಿದ್ದೆಯಲ್ಲಿ ನೀವು ಎಲ್ಲರಿಗೆ ಕನಸುಗಳು ಬೀಳ್ತವೆ, ಆದ್ರೆ ನಾನು ಶರೀರ ಅಲ್ಲ ಆತ್ಮ ಅಂತ ಗೊತ್ತಾಗೋದಿಲ್ಲ. ಏನೋ ಕೆಟ್ಟ ಕನಸು ಬಿತ್ತು, ಏನೋ ಒಳ್ಳೆ ಕನಸು ಬಿತ್ತು, ಏನೋ ಬಿತ್ತು ಅಂತೇಳಿ ನಾವು ಅದನ್ನ ಏನ್ ಮಾಡ್ಬಿಡ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅವ್ರನ್ನ ಬೇಗ ಮರ್ತೋಗ್ಬಿಡ್ತೀವಿ ಕೂಡ. ನಿಮಗೆ ಕನಸುಗಳು ನೆನಪಿರ್ತಾವ? ನಿಜ ಹೇಳ್ರಿ, ನೆನಪಿರೋದಿಲ್ಲ. ಅವ್ರು ನೆನಪಿದ್ರು ಕೂಡ ಅವಾಗಿನ ಪೂರ್ತಿ ಸ್ವಲ್ಪ ನೆನಪಿರ್ತಾವ, ಆದ್ಮೇಲೆ ಹೋಗ್ಬಿಡ್ತತೆ, ಹೌದಾ? ಆದ್ರೆ ನೀವು ಧ್ಯಾನದಲ್ಲಿ ಆಗಿರ್ತಕ್ಕಂಥ ಅನುಭವ ಅಲ್ಲಿ ಯಾಕೆ ನೆನಪಿರೋದಲ್ಲ ಅಂದ್ರೆ ನಮಗೆ ಜಾಗರೂಕತೆ ಇಲ್ಲ. ಆದ್ರೆ ನೀನು ಧ್ಯಾನದಲ್ಲಿ ಕೂತ್ಕೊಂಡಾಗ ನಿನ್ನ ಶರೀರದಿಂದ ಈ ಒಂದು ಸೂಕ್ಷ್ಮ ಶರೀರ ಹೊರಗೆ ಬಂದಾಗ ಆ ಒಂದು ಅನುಭವಗಳು ಏನಾಗ್ತಾವಲ್ಲ, ಆ ಅನುಭವಗಳು ನಿನಗೆ ಏನಿರ್ತವೆ, ನೆನಪಿನಲ್ಲಿ ಇರ್ತವೆ. ಯಾಕೆ ನೆನಪಿನಲ್ಲಿ ಇರ್ತಾವ ಅಂದ್ರೆ ಇಲ್ಲಿ ನೀನು ಜಾಗರೂಕತೆವಾಗಿರ್ತೀವಿ, ಅಲ್ಲಿ ಅಜಾಗರೂಕತೆವಾಗಿರ್ತೀವಿ. ಹಂಗಾಗಿ ನಿನಗೆ ನೆನಪಿರೋದಿಲ್ಲ. ಆದ್ರೆ ಧ್ಯಾನದಲ್ಲಿ ಇದ್ದಾಗ ಏನಾಗ್ತದೆ, ನಿನಗೆ ನೆನಪಿನಲ್ಲಿ ಇರ್ತತೆ. ಸೊ ಈ ರೀತಿ ನಾನು ಎಷ್ಟೋ ಅನುಭವಗಳನ್ನ ಹೊಂದಿದ್ದೀನಿ, ಎಷ್ಟೋ ಈ ಆಧ್ಯಾತ್ಮಿಕವಾದಂತಹ ಈ ಒಂದು ಅನುಭವಗಳನ್ನ ಹೊಂದಿದ್ದೀನಿ. ಯಾವ್ದ್ರ ಮುಖಾಂತರವಾಗಿ? ಧ್ಯಾನ ಅನ್ನೋದ್ರ ಮುಖಾಂತರವಾಗಿನೇ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ಪ್ರತಿಯೊಬ್ಬ ವ್ಯಕ್ತಿಗೆ ಸಹ ಧ್ಯಾನ ಅನ್ನುವಂಥದ್ದು ಮೌಲಿಕವಾಗಿ, ಪ್ರಾಥಮಿಕವಾಗಿ ಬೇಕೇ ಬೇಕಾಗಿರ್ತಕ್ಕಂಥ ಒಂದು ವಿದ್ಯೆ ಧ್ಯಾನ ವಿದ್ಯೆ. ನೀನು ಏನೇ ಕಲ್ತ್ಕೊಂಡಿರೋ ಜೀವನದಲ್ಲಿ, ನೀನು ಎಷ್ಟೇ ಲಕ್ಷ ಕೋಟಿ ಸಂಪಾದನೆ ಮಾಡಿರೋ, ಕೋಟಿ ಸಂಪಾದನೆ ಮಾಡೋ, KG ಬಂಗಾರ ಇರ್ಲಿ, ಏನೇ ಇರ್ಲಿ, ನಿನಗೆ ಒಳ್ಳೆ ಹೆಂಡತಿ ಇರ್ಲಿ, ಒಳ್ಳೆ ಗಂಡ ಇರ್ಲಿ, ಒಳ್ಳೆ ಅತ್ತೆ ಮಾವ ಇದ್ರೂನು, ಏನೇ ಇದ್ರೂನು, ಎಂತ ಒಂದು ಸಂದರ್ಭ ಇದ್ರೂನು, ಏನೇ ಇದ್ರು ಕೂಡ ನಿನಗೆ ಈ ಒಂದು ಧ್ಯಾನ ಅನ್ನುವಂಥದ್ದು, ಆತ್ಮಜ್ಞಾನ ಅನ್ನುವಂಥದ್ದು ಇಲ್ಲ ಅಂದ್ರೆ ನೀನು ಅಸಂತೃಪ್ತ ಜೀವನ, ನಿನ್ನ ಜೀವನ ಪರಿಪೂರ್ಣ ಜೀವನ ಅಲ್ಲ. ನಿನ್ನ ಜೀವನ ಪರಿಪೂರ್ಣ ಆಗ್ಬೇಕಂದ್ರೆ, ನಿನ್ನ ಜೀವನ ತುಂಬಿದ ಕೊಡ ಆಗ್ಬೇಕಂದ್ರೆ, ಧ್ಯಾನ ಅನ್ನೋದು ಕೂಡ ಅವಶ್ಯಕತೆ ನಮ್ಮ ಜೀವನದಲ್ಲಿ. ಹಂಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ಬಂದು ಇಲ್ಲಿ ಧ್ಯಾನ ಮಾಡ್ತಾ ಇದೀರಿ ಅಂದ್ರೆ ನಿಮ್ಮ ಜೀವನವೆಲ್ಲ ಏನಾಗ್ತಾ ಇದೆ, ತುಂಬಿದ ಕೊಡ ಆಗ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಜೀವನ ಏನು, ಅತೃಪ್ತಿಯ ಜೀವನ, ಸಂತೃಪ್ತಿ ಇಲ್ಲ, ಏನೋ ಒಂದು ದುಃಖ, ಏನೋ ಒಂದು ಹತಾಶೆ, ಯಾವುದೋ ಒಂದು ಕೊರಗು. ಯಾವಾಗಾದ್ರೆ ಯಾಕೆ ಅಂದ್ರೆ ನಿಮ್ಮಲ್ಲಿ ಏನಿಲ್ಲ, ಧ್ಯಾನ ಅನ್ನುವಂಥದ್ದಿಲ್ಲ. ಸೊ ಧ್ಯಾನಕ್ಕೆ ನೀವು ಬಂದ್ರೆ ಸಾಕು, ಅವಾಗ ಏನಾಗ್ತೀರಾ, ನಿಮಗೆ ಆ ಧ್ಯಾನದಿಂದ ಜ್ಞಾನೋದಯವಾಗುತ್ತೆ. ಆ ಜ್ಞಾನೋದಯ ಅಂದ್ರೆ ಏನೂ ಅಲ್ಲ, ಆತ್ಮಜ್ಞಾನ, ಆತ್ಮವಿಜ್ಞಾನ. ಈ ಆತ್ಮಜ್ಞಾನದಿಂದ ಏನಾಗುತ್ತೆ, ನಿಮ್ಮ ಜೀವನ ಪರಿಪೂರ್ಣ ಜೀವನವಾಗುತ್ತೆ.
ಸಂತೃಪ್ತವಾದಂತಹ ಜೀವನ ಆಗ್ತತೆ. ಹಂಗಾಗಿನೇ ನಾವೆಲ್ಲರೂ ಧ್ಯಾನ ಮಾಡ್ಲೇಬೇಕು. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಮೈ ಡಿಯರ್ ಫ್ರೆಂಡ್ಸ್, ನಮ್ಮೆಲ್ಲರಿಗೆ ಮುಕ್ತಿ ಬೇಕಾ ಬೇಡವಾ? ಬೇಕಾ ಬೇಡವಾ? ಯಾರಿಗೆ ಬೇಡ ಹೇಳ್ರಿ ಮುಕ್ತಿ? ಎಲ್ಲರಿಗೆ ಬೇಕಾನೆ, ಎಲ್ಲರಿಗೆ ಆ ಮುಕ್ತಿ ಬೇಕು. ಆ ಮುಕ್ತಿ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಕೇವಲ ಧ್ಯಾನ ಸಾಧನೆಯಿಂದ ಮಾತ್ರ ಸಾಧ್ಯ. ಬೇರೆ ದಾರಿ ಯಾವುದೂ ಇಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಬಸವಣ್ಣರು ಹೇಳ್ತಾರೆ ಏನಂತ, ತನ್ನನ್ನು ತಾನರಿತು ತಾನ್ಯಾರೆಂದು ತಿಳಿದೊಡೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾರನ್ನಾದ್ರೆ ಅವರು ತಿಳ್ಕಂತಾರೋ ಅವರೇ ಸಾಕ್ಷಾತ್ ದೇವ್ರಂತ ಗೊತ್ತಾಗುತ್ತೆ. ಆದ್ರೆ ನಮ್ಮನ್ನ ನಾವು ತಿಳ್ಕೋಬೇಕು. ಅದೇ ನಮ್ಮನ್ನ ನಾವು ತಿಳ್ಕೊಳ್ಳೋದಂದ್ರೆ ಏನು? ನಾವು ಈ ಭೂಮಿ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲಿದ್ವಿ, ಈ ಭೂಮಿಗೆ ಬಂದಿವಿ. ಈಗ ಬಂದ ಮೇಲೆ ಮತ್ತೆ ಇಲ್ಲಿ ಜೀವನ ಮಾಡಿದ್ಮೇಲೆ ಮತ್ತೆ ಈ ದೇಹ ಬಿಟ್ಟೋದ್ಮೇಲೆ ಮತ್ತೆ ನಾವು ಎಲ್ಲಿಗೆ ಹೋಗ್ತೀವಿ? ಅಂದ್ರೆ ಜನನ ಅಂದ್ರೆ ಏನು, ಮರಣ ಅಂದ್ರೆ ಏನು, ಹುಟ್ಟು ಅಂದ್ರೆ ಏನು, ಸಾವು ಅಂದ್ರೆ ಏನು, ಇವುಗಳನ್ನೆಲ್ಲ ತಿಳ್ಕೊಳ್ಳೋದನ್ನ ನಮ್ಮನ್ನ ನಾವು ತಿಳ್ಕೊಳ್ಳೋದಂತಾರೆ. ನಾವು ಈಗಾಗಲೇ ಎಷ್ಟು ಜನ್ಮಗಳು ತಗೊಂಡಿವಿ, ಎಷ್ಟು ಕರ್ಮಗಳನ್ನ ಮಾಡಿದೀವಿ, ಎಷ್ಟು ಪುಣ್ಯಗಳನ್ನ ಮಾಡಿದೀವಿ, ಇವೆಲ್ಲವುಗಳನ್ನ ಲೆಕ್ಕ ಹಾಕೊಳ್ಳೋದು, ಈ ಎಲ್ಲಗಳನ್ನ ತಿಳ್ಕೊಳ್ಳೋದನ್ನ ನಮ್ಮನ್ನ ನಾವು ತಿಳ್ಕೊಳ್ಳೋದಂತ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ಧ್ಯಾನ ಮಾಡೋದ್ರಿಂದ ಒಂದು ಸತ್ಯ ಗೊತ್ತಾಗುತ್ತೆ. ಏನಂತಂದ್ರೆ, ಏನು ಸತ್ಯ ಅಂದ್ರೆ, ದೇವ್ರು ಅನ್ನುವನು ಯಾರು ಅಲ್ಲ, ಎಲ್ಲೂ ಇಲ್ಲ, ನಾನೇ ಆಗಿದ್ದೀನಿ, ನನ್ನೊಳಗೆ ಇದ್ದಾನೆ, ನಾನೇ ಆಗಿದ್ದೀನಿ ಅನ್ನುವಂತಹ ಸತ್ಯ ಗೊತ್ತಾಗುತ್ತೆ. ಮತ್ತೆ ಕೃಷ್ಣ ಪರಮಾತ್ಮ ದೇವ್ರಲ್ಲ ಅಂತ ಅನ್ನಂಗಿಲ್ಲ, ಅವರು ಕೂಡ ದೇವ್ರೆ. ಅವ್ರು ನಮಗಿಂತಲೂ ಸೀನಿಯರ್ ದೇವ್ರುಗಳು. ಅವ್ರೇನವ್ರು? ಶ್ರೀರಾಮಚಂದ್ರ ದೇವ್ರಲ್ಲ ಅನ್ಬಾರ್ದು, ಅವ್ರು ಕೂಡ ದೇವ್ರೆ, ನಮಗಿಂತಲೂ ಅವ್ರು ಏನವ್ರು? ಈಗ ನೀವೆಲ್ಲರೂ ಧ್ಯಾನಿಗಳೇ, ನಾನು ಕೂಡ ಧ್ಯಾನಿನೇ. ನಾನು ನಿಮಗಿಂತ ಒಂದು 20 ವರ್ಷ ಮುಂದೆ ಅದೀನಿ, ಹಂಗಾಗಿ ನಾನು ಸೀನಿಯರ್ ಧ್ಯಾನಿ, ನೀವೆಲ್ಲರೂ ಅಷ್ಟೇ ವ್ಯತ್ಯಾಸ. ಅದ್ರಂಗೆ ಅವರೆಲ್ಲರೂ ಸೀನಿಯರ್ ದೇವರುಗಳು, ನಾವೆಲ್ಲರೂ ಜೂನಿಯರ್ ದೇವರುಗಳು ಅಷ್ಟೇ. ಈಗ ಕೋರ್ಟ್ನಲ್ಲಿ ಲಾಯರ್ಗಳು ಇರ್ತಾರೆ, ಹೌದಾ? ಲಾಯರ್ಗಳು ಜಗ್ಗಿ ಜನ ಇರ್ತಾರೆ. ಒಬ್ರು 30 ವರ್ಷದಿಂದ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ, ಕೆಲವರು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ, ಕೆಲವರು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ. 10 ವರ್ಷ ಪ್ರಾಕ್ಟೀಸ್ ಮಾಡೋನು ಕೂಡ ನಾವೇನಂತೀವಿ? ಲಾಯರ್ ಅಂತೀವಿ, ಹೌದಾ? ಮತ್ತೆ 20 ವರ್ಷದಿಂದ ಪ್ರಾಕ್ಟೀಸ್ ಮಾಡೋನು ಕೂಡ ನಾವೇನಂತೀವಿ? ಲಾಯರೇ ಅಂತೀವಿ. ಆಮೇಲೆ 30 ವರ್ಷದಿಂದ ಪ್ರಾಕ್ಟೀಸ್ ಮಾಡೋನು ಕೂಡ ಏನಂತೀವಿ ನಾವು? ಮತ್ತೆ ಇಲ್ಲಿ ಅವ್ನು ಲಾಯರೇ ತಾನೆ, ಬೇರೆ ಏನನ್ನ ಆಗ್ತಾನ? ಇಲ್ಲ. ಅದೇ ರೀತಿ ದೇವ್ರು ಅನ್ನೋರು ದೇವ್ರೇ, ಆದ್ರೆ ಏನಂದ್ರೆ ಅವ್ರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಂದ್ ಸ್ವಲ್ಪ ಸೀನಿಯರು ಜೂನಿಯರ್ ಅಂತ ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ ಮಾಸ್ಟರ್ಸ್? ಸೊ ನಮಗೆ ಈ ಒಂದು ಅರಿವು ನಮಗಿಲ್ಲ. ಅಂದ್ರೆ ಯಾವಾಗಾದ್ರೆ ನಾನೇ ದೇವ್ರಂತ ಗೊತ್ತಾದಾಗ, ನಾನೇ ಸಾಕ್ಷಾತ್ ಭಗವಂತ ಅಂತ ಗೊತ್ತಾದಾಗ ನಿಮಗೆ ಏನನ್ಸತ್ತೆ? ದುಃಖ ಇರ್ತತ? ಅರೆ ನಾನೇ ದೇವ್ರಲ್ಲ, ಆದ್ರೆ ನನಗೆ ಏನ್ ಬೇಕೋ ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಲ್ಲ. ಇಲ್ಲಿವರೆಗೆ ನನ್ನ ಜೀವನದಲ್ಲಿ ನಾನು ಸಿಹಿ ಆಗಿರ್ಬೋದು, ಕಹಿ ಆಗಿರ್ಬೋದು, ದುಃಖ ಇರ್ಬೋದು, ಸಂತೋಷ ಆಗಿರ್ಬೋದು, ಆನಂದ ಇರ್ಬೋದು, ಇವುಗಳನ್ನೆಲ್ಲ ನಾನೇ ಸೃಷ್ಟಿ ಮಾಡ್ಕೊಂಡಿನಿ. ಅಂದ್ರೆ ನನ್ನ ದುಃಖಕ್ಕೆ, ನನ್ನ ಸಂತೋಷಕ್ಕೆ, ನನ್ನ ಆನಂದಕ್ಕೆ ನಾನೇ ಸೃಷ್ಟಿಕರ್ತ, ಸ್ಥಿತಿಕರ್ತ ನಾನೇ ಆಗಿದ್ದೀನಲ್ಲ. ಅರೆ ಈಗ ನನ್ನ ಜೀವನ ಹಿಂಗೈತೆ, ನನ್ನ ಜೀವನ ಬದಲಾವಣೆ ಮಾಡ್ಕೋಬೇಕು. ಆದ್ರೆ ನನ್ನ ಜೀವನ ಬದಲಾವಣೆ ಮಾಡ್ಕೋಬೇಕಂತಂದ್ರೆ ಆ ಬದಲಾವಣೆ ಮಾಡ್ಕೋಬೇಕಾಗಿರೋದು ಯಾರು? ನೀನೇ. ಯಾಕಂದ್ರೆ ನೀನೇ ಸಾಕ್ಷಾತ್ ಭಗವಂತ. ನೀನ್ ಇದಕ್ಕಿಂತ ಮುಂಚಿತವಾಗಿ ನಿನ್ನ ಒಂದು ಅಜ್ಞಾನದಿಂದಲೋ, ನಿನ್ನ ಒಂದು ಅಹಂಕಾರದಿಂದಲೋ, ಇಲ್ಲ ನಿನ್ನ ಒಂದು ಪಾಪ ಕರ್ಮಗಳಿಂದಲೋ, ಯಾವುದೇ ಒಂದು ಕಾರಣದಿಂದ ಏನಾಗಿದೆಯಾ, ನಿನ್ನ ಜೀವನದಲ್ಲಿ ಏನನ್ನ ಸೃಷ್ಟಿ ಮಾಡ್ಕೋಬೇಕು ಅದನ್ನ ಸರಿಯಾಗಿ ಸೃಷ್ಟಿ ಮಾಡ್ಕೋಬೇಕಾಗಿಲ್ಲ. ಅದು ಏನಾಗಿದೆ, ನಿನಗೆ ದುಃಖವಾಗಿ ಪರಿಣಮಿಸತ್ತೆ. ಇನ್ಮೇಲೆ ಈಗ ನಿನ್ನ ಧ್ಯಾನ ಅನ್ನೋದು ಸಿಕ್ಕಿದೆ, ಧ್ಯಾನ ವಿದ್ಯೆ ಅನ್ನೋದು ಸಿಕ್ಕಿದೆ. ಈ ಧ್ಯಾನ ವಿದ್ಯೆಯಿಂದ ಏನ್ ಗೊತ್ತಾಗಿದೆ ನಿನಗೆ? ಏನ್ ಗೊತ್ತಾಗಿದೆ? ನಾನೇ ದೇವ್ರು ಅನ್ನುವಂತಹ ಒಂದು ಪರಮ ಸತ್ಯ ಗೊತ್ತಾಗಿದೆ. ನಾನೇ ದೈವ ಅನ್ನುವಂತಹ ಪರಮ ಸತ್ಯ ನಿನಗೆ ಗೊತ್ತಾಗಿದೆ. ಇಂದ್ಮೇಲೆ ಏನ್ ಮಾಡಬೇಕು? ಓಹೋ, ನಾನೇ ದೇವ್ರ ಅಂದ್ಮೇಲೆ, ಇನ್ನ ನಾನೇ ದೈವ ಅಂದ್ಮೇಲೆ ನನಗೆ ಏನ್ ಬೇಕು ಅದನ್ನ ನಾನೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ನನಗೆ ಆ ಒಂದು ಸೃಷ್ಟಿ ಮಾಡಿಕೊಳ್ಳುವಂತಹ ಆ ಸೃಷ್ಟಿ ಕ್ರಮದಲ್ಲಿ ನಾನು ಜಾಗರೂಕತೆಯಿಂದ, ಬಹಳ ಅವೇರ್ನೆಸ್ ನಿಂದ, ಬಹಳಷ್ಟು ಶ್ರದ್ಧೆಯಿಂದ ನನಗೆ ಏನ್ ಬೇಕು ಅದನ್ನ ಸೃಷ್ಟಿ ಮಾಡ್ಕೋಬೇಕಂತ ಅನ್ನುವಂತಹ ಆ ಒಂದು ಜಾಗರೂಕತೆ ನಿಮಗೆ ಬರುತ್ತೆ. ಆಟೋಮೆಟಿಕ್ ಆಗಿ ಏನಾಗ್ತದೆ, ನಿಮಗೆ ಇದು ದುಃಖನ, ನಮಗೆ ಬರ್ತಕ್ಕಂಥ ವಿಷಯ ದುಃಖದಿಂದ ಕೂಡಿರುತ್ತಾ ಅಥವಾ ಆನಂದದಿಂದ ಕೂಡಿರ್ತತ?
ಅಂದ್ರೆ ಮುಂದೆ ಬರ್ತಕ್ಕಂಥ ವಿಷಯಗಳು, ಅಂದ್ರೆ ಮುಂದೆ ಈಗ ನಾವೇನು ಈಗ ಬಂದ್ಬಿಡ್ತಾವ್, ಅವೇರ್ನೆಸ್ ಬಂತು, ನಾವು ಮುಂದಿನ ಜೀವನ ಯಾವ ರೀತಿ ನಡೆಸಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ಗೊತ್ತಾಗತ್ತೆ. ಓಹೋ, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಬರ್ತತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಬರುತ್ತೆ ಅಂತೇಳಿ ನಿನಗೆ ಗೊತ್ತಾಗತ್ತೆ. ಯಾಕಂದ್ರೆ ನೀನು ಸಾಕ್ಷಾತ್ ಭಗವಂತ ಆಗಿರ್ತೀಯ, ಸಾಕ್ಷಾತ್ ದೈವ ಅಂತ ನಿನಗೆ ಗೊತ್ತಾಗಿರುತ್ತೆ. ನೀ ದೈವ ಏನು ಮಾಡ್ತೀವೋ ಅದೇ ನಿನಗೆ ವಾಪಸ್ ಬರ್ತತೆ. ನಿನಗೆ ಒಬ್ರಿಗೆ ಕೆಟ್ಟದನ್ನ ಬಯಸಿ ಅನ್ಕೊಳ್ರಿ ನಿನಗೆ ಕೆಟ್ಟದಾಗುತ್ತೆ, ನಿನಗೆ ಒಬ್ರಿಗೆ ಒಳ್ಳೇದನ್ನ ಬಯಸಿ ಅನ್ಕೊಳ್ರಿ ನಿನಗೆ ಒಳ್ಳೇದೇ ಬರುತ್ತೆ. ಆದ್ಮೇಲೆ ಏನಾಗ್ತತೆ, ನಿನಗೆ ಆ ಒಂದು ದೈವತ್ವ ನಿನ್ನಲ್ಲಿ ಆವರಿಸಿದ ಮೇಲೆ, ಆ ದೈವತ್ವದ ಒಂದು ಅನುಭವ ಆದ್ಮೇಲೆ ನಿನ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರನ್ನ ಕೂಡ ನೀನ್ ಏನ್ ಮಾಡ್ತೀಯಾ, ಆ ದೈವತ್ವದ ದೃಷ್ಟಿಕೋನದಲ್ಲೇ ನೋಡ್ತೀಯಾ. ಯಾರನ್ನು ಕೂಡ ನೀನು ಕಡಿಮೆ ನೋಡೋದಿಲ್ಲ. ಇವರಲ್ಲಿ ಇರ್ತಕ್ಕಂಥ ದೈವತ್ವನು ನನ್ನಲ್ಲಿರ್ತಕ್ಕಂಥ ದೈವತ್ವನು ಒಂದೇ ಅಂತ ಗೊತ್ತಾಗುತ್ತೆ. ಇವರಲ್ಲಿ ಇರ್ತಕ್ಕಂಥ ದೈವತ್ವನು ನನ್ನಲ್ಲಿ ಇರ್ತಕ್ಕಂಥ ದೈವತ್ವನು ಒಂದೇ ಅಂತ ಗೊತ್ತಾಗುತ್ತೆ. ಈಗ ನಾನು ಸಾಕ್ಷಾತ್ ಭಗವಂತ ಅಂತ, ನಾನೇ ದೇವ್ರ ಅಂತ ಗೊತ್ತಾದ್ಮೇಲೆ ಮತ್ತೆ ಇವ್ರೊಳಗಿರ್ತಕ್ಕಂಥ ದೇವ್ರು ಕೂಡ ದೇವ್ರ ತಾನೆ, ನಿಮ್ಮಲ್ಲಿ ಇರ್ತಕ್ಕಂಥ ದೇವ್ರು ದೇವ್ರ ತಾನೆ. ಮತ್ತೆ ನನಗೂ ನಿನ್ಗೆ ಏನಾದ್ರೂ ವ್ಯತ್ಯಾಸ ಇರ್ತತ? ಶರೀರ ಹೊತ್ತು ವ್ಯತ್ಯಾಸ ಇರ್ಬೋದು, ಶರೀರ ಹೊತ್ತು ವ್ಯತ್ಯಾಸ ಇರ್ಬೋದು, ಮಾನಸಿಕವಾಗಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ದೈವತ್ವದಲ್ಲಿ ಆತ್ಮವತ್ತು ನಾವು ನೀವು ಒಂದೇ ಆಗ್ತೀವಿ. ಅವಾಗ ಎಲ್ಲರನ್ನ ನೀನ್ ಹೆಂಗ್ ನೋಡ್ತೀಯಾ, ಆ ಒಂದು ಈಶ್ವರ ತತ್ವದಲ್ಲಿ ನೋಡ್ತೀಯಾ, ಅಂದ್ರೆ ಆ ದೈವತ್ವದ ದೃಷ್ಟಿಯಲ್ಲಿ ನೋಡ್ತೀಯಾ. ಎಲ್ಲರೂ ಆತ್ಮ ಬಂಧುಗಳೇ ಅಂತ ನೀನು ಗಮನಿಸ್ತೀಯಾ, ಎಲ್ಲರೂ ಆತ್ಮ ಬಂಧುಗಳೇ ಅಂತೇಳಿ ನಿನಗೆ ಅರಿವಾಗುತ್ತೆ. ಈಗ ಇಲ್ಲಿ ಹನುಮಂತರಾವ್ ಸರ್ ಅವರು ಈ ಒಂದು ಧ್ಯಾನ ತರಗತಿಯನ್ನು ಇಟ್ಕೊಂಡಿದ್ದಾರೆ, ಮಂಡಲ ಧ್ಯಾನವನ್ನು ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ? ನಿಮ್ಮಲ್ಲಿ ಸಹ ಅವರು ಏನ್ ನೋಡ್ತಾ ಇದ್ದಾರೆ, ಆತ್ಮ ಬಂಧುತ್ವವನ್ನು ನೋಡ್ತಾ ಇದ್ದಾರೆ. ಆತ್ಮ ಬಂಧುಗಳು ಇವರು, ನನ್ನಂತೆ ಆತ್ಮ ಅನುಭವನ ಹೊಂದ್ಲಿ, ಇವರೆಲ್ಲರೂ ನನ್ನಂತೆ ಆತ್ಮ ಜ್ಞಾನಿಗಳು ಆಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದಾರೆ, ಆತ್ಮ ಬಂಧುಗಳ ತರ ನೋಡ್ತಾರಾಗ್ಲಿ, ಬೇರೆ ಯಾವ ದೃಷ್ಟಿಕೋನನೇ ಇಲ್ಲ. ಇವತ್ತು ನಿಮಗೆ ಇಲ್ಲಿ ಬಂದು ವ್ಯಾಪಾರದ ಬಗ್ಗೆ ಹೇಳ್ತಾರ, ಏನನ್ನ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಹೇಳ್ತಾರ? ಏನಿಲ್ಲ. ನಿಮಗೆ ಹೇಳ್ತಾ ಇರೋದೇನು? ಆಧ್ಯಾತ್ಮಿಕ ಜ್ಞಾನವನ್ನ, ಆಧ್ಯಾತ್ಮಿಕ ವಿದ್ಯೆಯನ್ನ, ಅವರು ತಿಳ್ಕೊಂಡಿರ್ತಕ್ಕಂಥ ಆತ್ಮಜ್ಞಾನವನ್ನ, ಅವರು ಪಡೆದಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವಗಳನ್ನ ನಿಮ್ಮೆಲ್ಲರಿಗೂ ಹಂಚ್ತಾ ಇದ್ದಾರೆ. ಯಾಕೆ ಹಂಚ್ತಾ ಇದ್ದಾರೆ? ಅವ್ರು ಏನ್ ತಿಳ್ಕೊಂಡಿದ್ದಾರೆ? ಅವ್ರು ನಿಮ್ಮಲ್ಲಿ ಏನ್ ನೋಡ್ತಾ ಇದ್ದಾರೆ? ಏನ್ ನೋಡ್ತಾ ಇದ್ದಾರೆ? ಆತ್ಮ ಬಂಧುಗಳ ತರ ನೋಡ್ತಾ ಇದ್ದಾರೆ. ನೀವು ಕೂಡ ದೈವಾತ್ಮಗಳಂತ ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೂಡ ಆ ಒಂದು ದೈವತ್ವ ಇದೆ ಅಂತ ನೋಡ್ತಾ ಇದ್ದಾರೆ. ಹಂಗಾಗಿ ನಿಮ್ಮೊಳಗೆ ಇರುವಂತಹ ದೈವತ್ವವನ್ನ, ನಿಮ್ಮೊಳಗೆ ಇರುವಂತಹ ಆತ್ಮತತ್ವವನ್ನ, ನಿಮ್ಮೊಳಗೆ ಇರುವಂತಹ ಸತ್ಯವನ್ನ ಏನ್ ಮಾಡ್ತಾ ಇದ್ದಾರೆ? ಪರಿಚಯ ಮಾಡಿಸೋದಕ್ಕಾಗಿನೇ, ಆ ಒಂದು ಅನುಭವನ ಅನುಭವನ ಪಡೆದುಕೊಳ್ಳೋದಕ್ಕಾಗಿನೇ ಅವ್ರು ಇವತ್ತು ಇಲ್ಲಿ ಬಂದು ನಿಮಗೆ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಹಂಗಾಗಿ ನಿರಂತರವಾಗಿ ನೀವು ಧ್ಯಾನ ಮಾಡ್ತಾ ಇದ್ದೀರಿ. ಮತ್ತೆ ಎಷ್ಟೋ ಜನ ಮಾಸ್ಟರ್ಸ್ ಬಂದು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅವರ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ಆ ಸೌಭಾಗ್ಯ ಇವತ್ತು ನನಗೂ ಸಿಕ್ಕಿದೆ. ನಾನು ಕೂಡ ಬಂದು ಇಲ್ಲಿ ಧ್ಯಾನದ ಬಗ್ಗೆ ನನ್ನ ಅನುಭವಗಳನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ಯಾವಾಗಾದ್ರೆ ಈ ಒಂದು ದೈವತ್ವದ ಅನುಭೂತಿ ಹೊಂತೀವೋ, ಎಲ್ಲರಲ್ಲೂ ಆ ದೈವತ್ವ ನೋಡಿದಾಗ ಆ ಒಂದು ದೈವತ್ವ ಏನಾಗುತ್ತೆ? ವಿಸ್ತಾರ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಇದನ್ನ ಹೇಳ್ಬೇಕು ಅನ್ಸುತ್ತೆ, ಇದನ್ನ ಮುಚ್ಚಿಟ್ಕೋಬೇಕು ಅನ್ಸೋದಿಲ್ಲ, ಎಲ್ಲರಿಗೂ ಇದನ್ನ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಹಾಗಾಗಿ ಏನಾಗುತ್ತೆ? ವಿಸ್ತೃತವಾಗಿ ಎಲ್ಲರೂ ದೈವಾತ್ವಗಳಾಗ್ಬಿಟ್ರೆ, ಎಲ್ಲರಲ್ಲೂ ದೇವ್ರಿದಾನಂತ ಗೊತ್ತಾದ್ರೆ ಅವಾಗ ಏನಾಗುತ್ತೆ? ಈ ಒಂದು ಇಡೀ ಪ್ರಪಂಚವಲ್ಲ, ಈ ಒಂದು ಭೂ ಪ್ರಪಂಚವಲ್ಲ ಏನಾಗ್ತತೆ? ಒಂದು ವಸುದೈವಿಕ ಕುಟುಂಬಕಂ ಆಗ್ತತೆ. ಎಲ್ಲೂ ಜಗಳಗಳೇ ಇರೋದಿಲ್ಲ, ಎಲ್ಲಿ ಯುದ್ಧನೇ ಇರೋದಿಲ್ಲ. ಎಷ್ಟು ಅದ್ಭುತವಾಗಿರುತ್ತೆ ಈ ಒಂದು ಭೂಮಂಡಲ, ಸ್ವರ್ಗವಾಗಿರ್ತತೆ. ಆ ಸ್ವರ್ಗವನ್ನ, ಆ ಒಂದು ದೈವತ್ವವನ್ನ, ಈ ಒಂದು ವಸುದೈವಿಕ ಕುಟುಂಬಕಮ್ಮ ನಿರ್ಮಾಣ ಮಾಡ್ಬೇಕಂದ್ರೆ ನಾವೆಲ್ಲರೂ ಏನಾಗ್ಬೇಕು? ಮೊದಲನೇದಾಗಿ ಧ್ಯಾನಿಗಳಾಗ್ಬೇಕು. ಫಸ್ಟು ಧ್ಯಾನಿಗಳಾದ್ರೇನೆ ಅವಾಗ ನಾವು ಮೆಲ್ಲಕ್ಕೆ ಆತ್ಮಜ್ಞಾನ ಹೊಂದುತ್ತೀವಿ. ಆತ್ಮಜ್ಞಾನವನ್ನ ಯಾವಾಗಾದ್ರೂ ಹೊಂದ್ತೀವೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿರ್ತಕ್ಕಂಥ ಹಿಂಸೆ ಎಲ್ಲ ಹೋಗ್ಬಿಡ್ತತೆ. ನಾವು ಒಂದು ವೇಳೆ ಏನಾದ್ರೂ ನಾನ್ ವೆಜ್ ತಿಂತಾ ಇದ್ರೆ ಅಥವಾ ಯಾರಿಗಾದ್ರೂ ಹಿಂಸೆ ಮಾಡ್ತಾ ಇದ್ರೆ, ಆ ಒಂದು ಹಿಂಸೆಯಿಂದ, ಆ ಒಂದು ಮಾಂಸಾಹಾರದಿಂದ ಹೊರಗಡೆ ಬರ್ತೀವಿ. ನಮ್ಮಲ್ಲಿ ದೈವತ್ವ, ನಾವು ಸಾಕ್ಷಾತ್ ದೇವರುಗಳು ಅನ್ನೋದಕ್ಕೆ ಎರಡು ವಿಷಯಗಳು. ಏನು? ಪ್ರತಿದಿನ ನಾವು ಧ್ಯಾನ ಮಾಡ್ತಾ ಇದೀವ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಒಂದು ಮೊದಲೇದೇನು? ಈ ವ್ಯಕ್ತಿ, ಈ ಮೇಡಮ್ ಇದಾರ, ಈ ಮೇಡಮ್ನವರು ದೇವರು ಅನ್ನೋದಕ್ಕೆ ಸಾಕ್ಷಿ ಏನು? ಇವರು ದೇವರು ಅನ್ನೋದಕ್ಕೆ ಲಕ್ಷಣ ಏನಪ್ಪಾ ಅಂತಂದ್ರೆ, ಲಕ್ಷಣ ಇವರು ದೇವರು ಅನ್ನೋದಕ್ಕೆ ಲಕ್ಷಣ ಏನು? ಎರಡೇ ಲಕ್ಷಣ ಇರ್ತವೆ. ಎರಡೇ. ಏನಪ್ಪಾ ಅಂದ್ರೆ, ಒಂದು ಪ್ರತಿದಿನ ಧ್ಯಾನ ಮಾಡ್ತಾ ಇರ್ತಾರೆ.
ಆಮೇಲೆ ಯಾರಿಗೂ ಹಿಂಸೆ ಮಾಡ್ತಾ ಇರೋದಿಲ್ಲ. ಈ ಎರಡು ಗುಣಗಳು ಇರ್ತಾವೋ ಅಥವಾ ಈ ಎರಡು ಲಕ್ಷಣಗಳು ಯಾರಿಗಾದ್ರೂ ಇರ್ತಾರೋ ಅವ್ರು ಯಾರವರು? ಸಾಕ್ಷಾತ್ ಯಾರವರು? ದೇವ್ರೇ. ಅಂದ್ರೆ ಇವತ್ತು ನಮಗೆ ನಾವು ಧ್ಯಾನ ಮಾಡ್ತಾ ಇದ್ದೀನಿ ನಾನು, ಮತ್ತೆ ಯಾರಿಗೂ ಹಿಂಸೆ ಮಾಡ್ಲಾರ್ದಂಗೆ, ನಾನು ಯಾವುದೇ ಮಾಂಸಾಹಾರ ತಿನ್ಲಾರ್ದಂಗೆ, ನಾನು ಸತತ ನಾನು ಹುಟ್ಟಿದಾಗ್ಲಿಂದನೂ ನಾನು ಸಸ್ಯಾಹಾರಿನೇ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಫ್ರೆಂಡ್ಸ್ ಒಂದು ಇದರಲ್ಲಿ ಸ್ವಲ್ಪ ಎಗ್ ತಿಂದಿರೋ ಒಂದು ಬಿಟ್ರೆ, ಯಾವಾಗಾದ್ರೆ ಅದನ್ನ ಕೂಡ ನಾನು ತಿನ್ನಬಾರ್ದಂತ ಗೊತ್ತಾದ ತಕ್ಷಣ ಆ ಹಿಂಸೆನೇ ಬಿಟ್ಟಿದ್ದೀನಿ. ಸೊ ಹಂಗಾಗಿ ನನ್ನ ಜೀವನದ ಉದ್ದಕ್ಕೂ ಏನಾಗಿದೆ, ಪ್ರತಿದಿನ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಹಾಗೆ ಯಾವುದೇ ಒಂದು ಹಿಂಸೆಯನ್ನು ಮಾಡ್ತಾ ಇಲ್ಲ. ಹಂಗಾಗಿ ನಾನು ಕೂಡ ಏನಾಗಿದ್ದೀನಿ, ನಾನು ಕೂಡ ದೇವರೇ. ನಮ್ಮ ಮನೆಯಲ್ಲಿ ಇಲಿಗಳು ಇದಾವೆ ಬಹಳಷ್ಟು, ಆ ಇಲಿಗಳು ಕೂಡ ನಾನು ಸಾಯಿಸೋದಿಲ್ಲ. ಎಸ್ ಮೇಡಮ್, ಅವಳನ್ನ ಬೋನ್ ತಗೊಂಡ್ಬಂದು ಹಿಡಿದು ಏನ್ ಮಾಡ್ತೀನಿ, ತಗೊಂಡೋಗಿ ಹೊರಗಡೆ ಬಿಡ್ತೀನಿ ನಾನು. ನಮ್ಮ ಮನೇಲಿ ಏನಾದ್ರು ಅಡಿಗೆ ಮನೇಲಿ ಇರ್ತವೆ ಎಲ್ಲ, ಏನು ಸಣ್ಣ ಪುಟ್ಟ ಜಿರಳೆಗಳು ಇರ್ತವೆ, ಇಲಿಗಳು ಇರ್ತವೆ, ಮುಖ್ಯವಾಗಿ ಇಲಿಗಳು. ಅದು ನಮ್ಮ ಮನೇಲೆ ಸ್ವಲ್ಪ ದಿನ ಇರಂಗ್ ಮಾಡ್ಕೊಂಡಿವಿ. ಅವಾಗ ಅದೇನಾಗ್ತು, ಅದು ಸ್ವಲ್ಪ ಇಲಿಗಳು ಹೋದ್ವು. ಆಮೇಲೆ ಮ್ಯಾಗಳ ಮನೇಲಿ ಬೆಕ್ಕಿದ್ದಿಲ್ಲ, ಅದು ಎಲ್ಲಿಗೂ ಹೋಗ್ಬಿಟ್ಟಿತ್ತು. ಅವಾಗ ಏನ್ ಮಾಡಿದೆ, ಒಂದ್ 2 ಬೋನ್ ತಗೊಂಡ್ಬಂದಿಟ್ಟೆ, ಆ ಬೋನ್ ನಲ್ಲಿ ಹಿಡಿದು ನಾನು ಹೊರಗಡೆ ಬಿಡ್ತಾ ಇದೀನಿ. ಆದ್ರೆ ಆದಷ್ಟು 99% ನನಗೆ ಜಾಗರೂಕತೆ ಇಲ್ದಂಗೆ, ಅಜಾಗರೂಕತೆಯಿಂದ ಏನಾದ್ರೂ ಹಿಂಸೆ ಆಗ್ಬೋದು, ಆದ್ರೆ ಜಾಗರೂಕತೆಯಿಂದ ನನ್ನ ಒಂದು ಅವೇರ್ನೆಸ್ ನಿಂದ ನನಗೆ ತಿಳಿದಂಗೆ ನಾನು ಇವತ್ತಿನವರೆಗೂ ಹಿಂಸೆನೆ ಮಾಡಿಲ್ಲ. ಈವನ್ನು ನಮ್ಮ ಮನೆಯಲ್ಲಿ ನಾನು ಹಳ್ಳಿ ಊರಾಗಿದ್ದಾಗ ಹಾವುಗಳು ಬರ್ತಾ ಇದ್ವು. ಮತ್ತೆ ರೀಸೆಂಟ್ ಆಗಿ ನಮ್ಮ ಈಗ ಇದ್ದಾಗ ಹಾವುಗಳು ಬಂದ್ರೆ, 1-2 ಹಾವು ಬಂದ್ರೆ, ಆ 2 ಹಾವುಗಳು ಕೂಡ ಏನ್ ಮಾಡಿದೀನಿ, ಹಾವು ಹಿಡಿಯೋರ್ನ ಕರ್ಕೊಂಡ್ಬಂದು ಹಾವುಗಳನ್ನ ಹಿಡಿಸಿದೀನಿ. ಅದು ಹಾವು ಹಿಡಿಯೋ ಹೊತ್ತಿಗೆ ಏನಾಯ್ತು, ನನ್ನ ಬೈಕ್ ನಲ್ಲಿ ತೂರ್ಬಿಟ್ಟಿತ್ತು. ಮತ್ತೆ ಅವನ್ನ ತಗೊಂಡೋಗಿ ಮೆಕ್ಯಾನಿಕ್ ಹತ್ರ ಹೋಗಿ ಅದನ್ನೆಲ್ಲ ಪಾರ್ಟ್ಸ್ ಎಲ್ಲ ತೆಗೆದು ಆಮೇಲೆ ಮತ್ತೆ ಅದನ್ನ ಹಾವುನ ತೆಗೆದು ಹೊರಗಡೆ ಬಿಡಿಸ್ತೀವಿ. ಅಂದ್ರೆ ಏನು, ಹಿಂಸೆ ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅಜಾಗರೂಕತೆಯಿಂದ ಇರ್ತತೆ. ಈಗ ನಾವು ಎಲ್ಲೇ ಹೋಗ್ತಾ ಇರ್ತೀವಿ, ನಡಿತಾ ಇರ್ತೀವಿ, ಏನೋ ಒಂದು ಇರುವೇನೋ ಏನೋ ಟಕ್ ಅಂತೇಳಿ ನಮಗೆ ಗೊತ್ತಿಲ್ದಂಗ ಕೆಲವು ಹೋಗ್ತಾವ, ಇಲ್ಲಂತಲ್ಲ, ಹೋಗಿರಬಹುದು ಕೂಡ. ಬಟ್ ಜಾಗರೂಕತೆಯಿಂದ ಇದ್ದಾಗ ನಮಗೆ ಗೊತ್ತಿಲ್ದಂಗೆ ಎಷ್ಟೋ ಹಿಂಸೆ ಆಗಿರ್ಬೋದು, ಏನೋ ಆಗ್ತಾ ಇದೆ ಏನೋ ಗೊತ್ತಿಲ್ಲ. ಆದ್ರೆ ನಾವು ಗೊತ್ತಿದ್ದು ಯಾವುದೇ ರೀತಿಯಾದಂತ ಹಿಂಸೆ ಮಾಡಬಾರ್ದು. ಇದು ಪ್ರಾಣಿ ಹಿಂಸೆ ಅನ್ನುವುದು ಮಹಾಪಾಪ ಅಂತ ಗೊತ್ತಾದ್ಮೇಲೆ, ಮಾಂಸಾಹಾರ ತಿನ್ನುವಂಥದ್ದು ಮಹಾಪಾಪ ಅಂತ ಗೊತ್ತಾದ್ಮೇಲೆ ಅದನ್ನ ನಾವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ತ್ಯಜಿಸ್ಬೇಕು. ಸೊ ಹಿಂಸೆಯನ್ನೇ ತ್ಯಜಿಸ್ಬೇಕು. ಅವಾಗ್ಲೇ ನಮಗೆ ನಮ್ಮ ಜೀವನ ಆನಂದವಾಗಿರುತ್ತೆ. ನಮ್ಮ ಜೀವನದಲ್ಲಿ 2 ಮುಖ್ಯ. ಮೊದಲನೇದೇನು, ಧ್ಯಾನ. 2ನೇದು ಅಹಿಂಸೆ. ಈ 2 ಗುಣಗಳನ್ನ ಯಾರಾದ್ರೂ ಹೊಂದಿರ್ತಾರೋ, ಈ 2 ಲಕ್ಷಣಗಳು ಯಾರ ಜೀವನದಲ್ಲಿ ಇರ್ತಾವೋ ಅವರೇ ಸಾಕ್ಷಾತ್ ಭಗವಂತರು. ಇನ್ನೇನು ಬೇಕಾಗಿಲ್ಲ. ನಾನು ದೇವ್ರಂತಂದ್ರೆ ನನಗೆ ಏನು ಲಕ್ಷಣ ಇದೆ, ಏನು ಗುಣ ಐತೆ ನನ್ನಲ್ಲಿ, ಮೊದಲನೇದಾಗಿ ಧ್ಯಾನ ಮಾಡ್ತೀನಿ. 2ನೇದೇನು, ಹಿಂಸೆಯನ್ನ ಮಾಡೋದಿಲ್ಲ. ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಧ್ಯಾನವೇ ಶ್ರೇಷ್ಠ ಅಂತ ಹೇಳ್ತಾ ಇರ್ತೀನಿ. ಈ 2 ಲಕ್ಷಣಗಳು, ಈ 2 ಗುಣಗಳು ನಾನು ಅಳವಡಿಸ್ಕೊಂಡಿರೋದಕ್ಕಾಗಿ ನಾನು ಯಾರು ಮತ್ತೆ ಈ ಮೇಡಮ್ ಇದ್ದಾರೆ, ಈ ಮೇಡಮ್ನವರು ಈ 2 ಲಕ್ಷಣಗಳು ಅಳವಡಿಸ್ಕೊಂಡಿರಂದ್ರೆ ಇವ್ರು ಯಾರು? ಮತ್ತೆ ಈ ಮೇಡಮ್ ಯಾರು? ಯಾವಾಗ 2 ಲಕ್ಷಣಗಳು ಇರ್ಬೇಕು. ಏನು? ಒಂದು ಧ್ಯಾನ, ಒಂದು ಅಹಿಂಸೆ. ಕೇವಲ ಧ್ಯಾನ ಒಂದೇ ಇದ್ದು ನಾನು ಮಾಂಸಾಹಾರ ತಿಂತೀನಿ ಅಂದ್ರೆ ದೇವ್ರಲ್ಲ ಅವನು. ಮತ್ತೆ ಇಲ್ಲಪ್ಪ, ನಾನೇನು ಮಾಂಸಾಹಾರ ತಿನ್ನೋದಲ್ಲಪ್ಪ, ನಾನು ಆರಾಮಾಗಿ ಸಸ್ಯಾಹಾರಿ ಆಗಿರ್ತೀನಿ ಅಂತ ಹೇಳಿದ್ರೆ, ಮತ್ತೆ ನಾನು ಧ್ಯಾನ ಮಾಡೋದಲ್ಲ ಅಂತಂದ್ರೆ ಮತ್ತೆ ಅವನು ದೇವ್ರಲ್ಲ. ನೆನಪಿಟ್ಕೊಳ್ರಿ, ಇವೆರಡು ಇರ್ಬೇಕು. ನೀನು ಮಾಂಸಾಹಾರ ಬಿಟ್ಟಿಗೆ ಓಕೆ, ನಾನು ಧ್ಯಾನ ಮಾಡೋದಲ್ಲ ಅಂತಂದ್ರೆ 50% ಅಷ್ಟೇ. ನೀನೇನು 50%. ಇಲ್ಲ ಸರ್, ನಾನು ಧ್ಯಾನ ಮಾಡ್ತೀನಿ ಆದ್ರೆ ನಾನು ಮಾಂಸಾಹಾರ ಬಿಡೋದಿಲ್ಲ ಅಂತಂದ್ರೆ ಮತ್ತೆ ಏನು 50% ಅಷ್ಟೇ. ನಮಗೆ ಎಷ್ಟು ಬೇಕು? 100% ಆಗ್ಬೇಕು ನಾವು. ಅರ್ಥ ಆಯ್ತಾ ಮೇಡಮ್? 100%. ದೇವ್ರಂದ್ರೇನು 100%. ಮತ್ತೆ 100% ದೇವ್ರ ಆಗ್ಬೇಕಂದ್ರೆ 2 ಲಕ್ಷಣಗಳು, 2 ಗುಣಗಳು ನಮ್ಮಲ್ಲಿ ಇರ್ಬೇಕು. 2 ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನು? ಒಂದು ಧ್ಯಾನ, ಒಂದು ಅಹಿಂಸೆ. ಅದಕ್ಕ ಪತ್ರಿಜಿ ಅವರು ಏನ್ ಹೇಳ್ತಾ ಇದ್ರಂದ್ರೆ, ಹಿಂಸಾ ಚೋಡೋ ಹಂಸ ಪಕಡು ಅಂತ ಹೇಳ್ತಾ ಇದ್ರು. ಅಂದ್ರೆ ಹಿಂಸೆಯನ್ನು ಬಿಡ್ರಿ, ಹಂಸವನ್ನು ಹಿಡ್ಕೊಳ್ರಿ. ಅವಾಗ ನೀನೇನಾಗ್ತೀಯಾ? ಸಾಕ್ಷಾತ್ ಭಗವಂತ ಆಗ್ತೀಯಾ, ಸಾಕ್ಷಾತ್ ದೇವ್ರ ಆಗ್ತೀಯಾ.
ಈ 2 ಲಕ್ಷಣಗಳು ಯಾರಾದ್ರೂ ಹೊಂದಿರ್ಲಿ ಅವರೆಲ್ಲರೂ ಭಗವಂತರೇ, ಅವರೆಲ್ಲರೂ ದೇವರುಗಳೇ. ಇದು ಮೊದಲನೇ ಒಂದು ಮೆಟ್ಟಿಲು. ಇದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಮತ್ತೆ ನಿಮಗೆ ಏನು, ನಿಮ್ಮ ಆಧ್ಯಾತ್ಮಿಕ ಜೀವನ, ನಿಮಗೆ ಎಲ್ಲ ಅನುಭವಗಳು ಒಂದಕ್ಕೆ ಪ್ರಾರಂಭ ಆಗ್ತತೆ. ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಏನ್ ಗೊತ್ತಾಗುತ್ತೆ, ಮೂರನೇ ಕಣ್ಣಿನ ಅನುಭವ ಅಂದ್ರೆ ಏನಂತ ಗೊತ್ತಾಗುತ್ತೆ, ಮಾಸ್ಟರ್ಸ್ ಯಾವ ರೀತಿ ಬರ್ತಾರೆ, ಅವ್ರ ಹತ್ರ ಹೆಂಗ್ ಮಾತಾಡೋಕಂತ ಗೊತ್ತಾಗುತ್ತೆ. ಎಲ್ಲ ಅನುಭವಗಳು ಸ್ಟಾರ್ಟ್ ಆಗ್ತವೆ. ನೀವ್ ಏನ್ ಅನ್ಕಂತೀರ ಅದು ಸೃಷ್ಟಿ ಆಗ್ತಾ ಹೋಗುತ್ತೆ. ನೀವ್ ಏನ್ ಸಂಕಲ್ಪ ಮಾಡ್ತಿರೋ, ನೀವ್ ಏನ ಯೋಚನೆ ಮಾಡ್ತಿರೋ, ನಿಮ್ಮ ಬಾಯಿಂದ ಏನ್ ಹೇಳ್ತಿರೋ ಅದೆಲ್ಲ ಸೃಷ್ಟಿ ಆಗ್ತಾ ಹೋಗ್ತತೆ. ಅವಾಗ ನೀವು ಕೂಡ ಒಬ್ಬ ಸೃಷ್ಟಿಕರ್ತನಾಗ್ತೀರಾ. ಇನ್ನು ಇಲ್ಲಿಂದ ಪ್ರಾರಂಭ ಆಗುತ್ತೆ ನಿಮ್ಮ ಆಧ್ಯಾತ್ಮಿಕ ಜೀವನ. ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗ್ಬೇಕಂದ್ರೆ, ಪ್ರತಿಯೊಬ್ಬರ ಜೀವನ ಸಂಪೂರ್ಣ ಆಗ್ಬೇಕಂತಂದ್ರೆ ನಮ್ಮ ಜೀವನದಲ್ಲಿ ಏನಿರ್ಬೇಕು, ಧ್ಯಾನ ಅನ್ನೋದು ಇಂಪಾರ್ಟೆಂಟು. ಧ್ಯಾನ ಇಲ್ಲದಂತಹ ಜೀವನ ಅಪೂರ್ಣ, ಧ್ಯಾನ ಇದ್ದಂತಹ ಜೀವನ ಸಂಪೂರ್ಣ. ಎಸ್ ಆರ್ ನೋ ಮೇಡಮ್? ಎಲ್ಲರೂ ಧ್ಯಾನ ಮಾಡ್ತೀರಲ್ಲ? ಧ್ಯಾನ ಮಾಡ್ತೀರಲ್ಲ? ಎಂತ ಕಠಿಣ ಪರಿಸ್ಥಿತಿ ಬರ್ಲಿ ಧ್ಯಾನ ಮಾತ್ರ ಮಾಡೋದ್ ಬಿಡಬಾರ್ದು. ಅರ್ಥ ಆಯ್ತಾ ಮೇಡಮ್? ದಿನಾಲಿ 1 ಗಂಟೆ, ಯಾರ ವಯಸ್ಸು ಎಷ್ಟಿರ್ತದ ಅಷ್ಟು ನಿಮಿಷ. 20 ವರ್ಷ ಇದ್ರೆ 20 ನಿಮಿಷ, 50 ವರ್ಷ ಇದ್ರೆ 50 ನಿಮಿಷ, 60 ವರ್ಷ ಇದ್ರೆ 60 ನಿಮಿಷ, 10 ವರ್ಷ ಇದ್ರೆ 10 ನಿಮಿಷ. ಸಾರ್ ನಮಗೆ 60 ವರ್ಷ ಇದಾವ, ನನಗೆ ಒಂದೇ ಸರಿ ಕೂಡಕ್ಕಾಗಲ್ಲ. ಓಕೆ, ಬೆಳಿಗ್ಗೆ 1 ಅರ್ಧ ಗಂಟೆ ಮಾಡು, ಸಾಯಂಕಾಲ 1 ಅರ್ಧ ಗಂಟೆ ಮಾಡು. ಓಕೆನಾ? ಎಂತ ಒಂದು ಪರಿಸ್ಥಿತಿ ಇರ್ಲಿ, ನಿನಗೆ ಏನೇ ಸಮಸ್ಯೆ ಇರ್ಲಿ, ಏನೇ ಇರ್ಲಿ, ಬಟ್ ಧ್ಯಾನ ಮಾತ್ರ ಬಿಡಬಾರ್ದು. ಒಂದು ಬೇಸ್ ನೆನ್ಪಿಟ್ಕೊಳ್ರಿ, ಧ್ಯಾನ ಮಾಡಿದ್ರೆ ಕೋಟಿ ಲಾಭ. ಏನ್ ಹೇಳ್ರಿ ನೋಡೋಣ? ಏನ್ ಮಾಡಿದ್ರೆ? ಧ್ಯಾನ ಮಾಡದೆ ಹೋದ್ರೆ ಕೋಟಿ ನಷ್ಟ. ಎಷ್ಟು ನಷ್ಟ? ಕೋಟಿ ನಷ್ಟ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ನೀವು ಯಾವಾಗಲೂ ಲಾಭಗಳನ್ನು ಪಡಿತೀರಾ, ನಷ್ಟವನ್ನು ಪಡಿತೀರಾ. ಮತ್ತೆ ಲಾಭ ಪಡಿಬೇಕಂದ್ರೆ ಏನ್ ಮಾಡ್ಬೇಕು? ನಾನು ನಿರಂತರವಾಗಿ 22 ವರ್ಷದಿಂದ ಧ್ಯಾನ ಮಾಡ್ತಾ ಇದೀನಿ ಅಂತಂದ್ರೆ ಕಾರಣ ಯಾವ್ದಪ್ಪ ಅಂದ್ರೆ ಇದೇ ಕೊಟೇಶನ್. ಏನು? ಧ್ಯಾನ ಮಾಡಿದ್ರೆ ಕೋಟಿ ಲಾಭ. ಕೋಟಿ ಲಾಭಪ್ಪ ಅಂತ ಹೇಳಿ ಧ್ಯಾನ ಮಾಡ್ತೀನಿ. ಇವತ್ತು ಧ್ಯಾನ ಮಾಡಿಲ್ಲ ಅನ್ಕೊಂಡ್ರಿ, ಅಯ್ಯೋ ಇವತ್ತು ನಾನು ಕೋಟಿ ನಷ್ಟ ಆಗಿನಂತ ಫೀಲ್ ಆಗ್ತೀನಿ ನಾನು. ಅರ್ಥ ಆಯ್ತಾ? ಧ್ಯಾನ ಮಾಡಿದ ದಿವಸ ನಾನು ಕೋಟಿ ಸಂಪಾದನೆ ಮಾಡಿನ ಅಂತೀನಿ. ಧ್ಯಾನ ಮಾಡಿಲ್ಲ ಅನ್ಕೊಂಡ್ರಿ ಅವತ್ತು, ನಾನು ಕೋಟಿ ನಷ್ಟ ಆಗ್ಬಿಟ್ಟಿನಪ್ಪ ಅಂತ ಅನ್ಕೊಂತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಕೋಟಿ ನಷ್ಟ ಆಗ್ಬಾರ್ದು, ನಮಗೆ ಕೋಟಿ ಲಾಭನೇ ಪಡೆಯೋಣ. ಅಂದ್ರೆ ಕೋಟಿ ಲಾಭ ಪಡಿಬೇಕಂದ್ರೆ ಏನ್ ಮಾಡ್ಬೇಕು? ಅಷ್ಟೇ. ಧ್ಯಾನ ಯಾರಿಗೋಸ್ಕರ ಮಾಡ್ಬೇಕು? ಹನುಮಂತರಾವ್ ಸಾರ್ಗೋಸ್ಕರ ಮಾಡ್ಬೇಕಾ? ನನ್ಗೋಸ್ಕರ ಮಾಡ್ಬೇಕಾ? ಯಾರಿಗೋಸ್ಕರ? ನಿಮಗೋಸ್ಕರನೇ. ಧ್ಯಾನ ಅನ್ನುವಂಥದ್ದು ನಿಮಗೋಸ್ಕರನೇ. ಧ್ಯಾನ ಅನ್ನುವಂಥದ್ದು ನಿಮ್ಮ ಆರೋಗ್ಯಕ್ಕೋಸ್ಕರನೇ. ಧ್ಯಾನ ಅನ್ನುವಂಥದ್ದು ನಿಮ್ಮ ಮಾನಸಿಕ ಪ್ರಶಾಂತತೆಗಾಗಿ. ನಿಮಗೆ ಒಂದು ವಿಷಯ ಗೊತ್ತಾ? ಏನ್ ಗೊತ್ತು? ನಾನು ನಿಮಗೊಂದು ಪ್ರಶ್ನೆ ಹಾಕ್ತೀನಿ. ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದು? ವೆರಿ ಗುಡ್, ಅನ್ನದಾನ. ಇನ್ನ ವೆರಿ ಗುಡ್. ಇನ್ನ ಅದು ಕೂಡ ಗ್ರೇಟ್. ದಾನ. ಮಾಸ್ಟರ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ಇಲ್ಲಿಯವರೆಗೆ ಇಷ್ಟು ದಿವಸ ನಿಮಗೆ ಗೊತ್ತಿರ್ತಕ್ಕಂತ ವಿಷಯ ಇದು. ಏನಂತ? ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಅನ್ನದಾನ, ವಸ್ತ್ರದಾನ, ಭೂದಾನ, ವಿದ್ಯಾದಾನ. ಇವೆಲ್ಲ ದಾನಗಳು ಶ್ರೇಷ್ಠ ಅಂತ ಅನ್ಕೊಂಡಿದ್ರಿ. ಈ ಎಲ್ಲ ದಾನಗಳಿಗೆ ಮೂಲವಾದಂತಹ ಜ್ಞಾನದಾನ ಕೂಡ ಶ್ರೇಷ್ಠ ದಾನ ಅಂತ ಹೇಳಿರಿ. ಓಕೆ, ಅದು ಕೂಡ ಶ್ರೇಷ್ಠನೇ. ಜ್ಞಾನ, ಧ್ಯಾನ, ಜ್ಞಾನ ಮತ್ತೆ ಅದು ಕೂಡ ಏನು? ಶ್ರೇಷ್ಠ ದಾನ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ದಾನ ಯಾವುದಂದ್ರೆ ಸಮಾಧಾನ. ಫಸ್ಟ್ ಏನ್ ಬೇಕು? ಸಮಾಧಾನ ಬೇಕು. ನೀನು ಸಮಾಧಾನ ಇದ್ರೆ ಅನ್ನದಾನ ಮಾಡ್ತೀಯಾ? ನಿನಗೆ ಸಮಾಧಾನ ಇದ್ರೆ
ವಿದ್ಯೆ ದಾನ ಮಾಡ್ತೀಯಾ, ನಿನಗೆ ಸಮಾಧಾನ ಇದ್ರೆ ವಸ್ತ್ರ ದಾನ ಮಾಡ್ತೀಯಾ, ನಿನಗೆ ಸಮಾಧಾನ ಇದ್ರೆ ಎಲ್ಲ ದಾನಗಳನ್ನು ಮಾಡ್ತೀಯ. ನಿನ್ನಲ್ಲಿ ಸಮಾಧಾನನೇ ಇಲ್ಲ ಅಂದ್ರೆ ನೀನು ಏನ್ ದಾನ ಮಾಡ್ತೀಯ ಹೇಳ್ರಿ. ಈಗ ನೀವು ಬೆಳಿಗ್ಗೆ ಏನ್ ಮಾಡ್ತಿರ್ತೀರಿ, ಅಡಿಗೆ ಮಾಡ್ತಾ ಇರ್ತೀರಿ, ಒಬ್ಬನು ಭಿಕ್ಷಗಾರ ಬರ್ತಾನೆ, ಅಮ್ಮ ಅನ್ನ ನೀಡಮ್ಮ ಅಂತಾರ. ಇಲ್ಲಿ ನಿನಗೆ ಸಮಾಧಾನ ಇದ್ರೆ ಏನ್ ಮಾಡ್ತೀಯ, ಅಯ್ಯ ಬರ್ತೀನಿ ತಡೆಯಪ್ಪ ಅಂತೇಳಿ ಹೋಗಿ ನಿನ್ನ ಅನ್ನ ದಾನ ಮಾಡ್ತೀಯ. ಇಲ್ಲಿ ಅಸಮಾಧಾನ ಇತ್ತು, ನೀನು ಕೆಲಸದಲ್ಲಿ ಬಿಸಿ ಇರ್ತೀಗಿ, ಅವಾಗ ಏನತ್ತೆ ಮುಂದಕ್ಕೆ ಹೋಗಪ್ಪ ಅಂತೀವಿ. ನೀನು ಮುಂದಕ್ಕೆ ಹೋಗಪ್ಪ ಅಂತಂದ್ರೆ ಏನಾಯ್ತು, ನೀನು ಅನ್ನದಾನ ಮಾಡಕ್ ಆಯ್ತಾ? ಯಾಕಾಗಿಲ್ಲ? ನಿನ್ನಲ್ಲಿ ಏನಿಲ್ಲ, ಏನಿಲ್ಲ, ಸಮಾಧಾನ ಇಲ್ಲ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಾ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ದಾನ ಯಾವುದಂದ್ರೆ ಮೊಟ್ಟ ಮೊದಲಾಗಿ ಸಮಾಧಾನ. ಮತ್ತೆ ಈ ಸಮಾಧಾನ ಎಲ್ಲಿ ಸಿಗ್ತತೆ? ಎಲ್ಲಿ ಸಿಗ್ತತೆ? ಧ್ಯಾನ ಮಾಡಿದ್ರೆ ಸಿಗ್ತತೆ. ನೀನು ಧ್ಯಾನ ಮಾಡಿದ ಕೂಡ್ಲೆ ನಿನಗೆ ಸಮಾಧಾನ ಸಿಗ್ತತೆ. ಸಮಾಧಾನ ಸಿಕ್ಕ ಕೂಡ್ಲೆ ಎಲ್ಲ ದಾನ ಮಾಡೋದಕ್ಕೆ ರೆಡಿ ಇರ್ತೀಯ ನೀನು. ಎಸ್ ಆರ್ ನೋ ಮೇಡಮ್? ಸೊ ಈಗ್ಲಿಂದ ನೀವು ಯಾರಾದ್ರೆ ಇಂಥ ಪ್ರಶ್ನೆ ಕೇಳಿದಾಗ ಏನ್ ಹೇಳ್ಬೇಕು? ಅವಾಗ ಏನ್ ಹೇಳ್ಬೇಕು? ಇಷ್ಟ ದಿವಸ ಏನ್ ಅನ್ಕೊಂಡ್ರಿ? ಅನ್ನದಾನನೇ ಗ್ರೇಟ್ ಅನ್ಕೊಂಡ್ರಿ, ಶ್ರೇಷ್ಠ ದಾನ ಅನ್ಕೊಂಡ್ರಿ. ವಸ್ತ್ರದಾನನೇ ಶ್ರೇಷ್ಠ ಅನ್ಕೊಂಡ್ವಿ. ಈಗ ಮೇಡಮ್ನವ್ರು ಹೇಳಿದ್ರು ಆತ್ಮ ಧ್ಯಾನ ಜ್ಞಾನ ಶ್ರೇಷ್ಠ ಅಂತಂದ್ರು. ಫಸ್ಟ್ ನನಗೆ ಸಮಾಧಾನನೇ ಇಲ್ಲ ಅಂದ್ರೆ ನಾನು ಹೋಗಿ 4 ಜನಕ್ಕ ಧ್ಯಾನ ಹೆಂಗ್ ಹೇಳ್ತೀನಿ? ಸಾರು ಸಮಾಧಾನ ಇರೋದಕ್ಕಾಗಿನೇ ಅವರು ದಿನಾರಿ ಬಂದು ಏನ್ ಮಾಡ್ತಾ ಇದಾರೆ, ಒಬ್ಬ ಮಾಸ್ಟರ್ ಕರ್ಕೊಂಡ್ಬಂದು ಕ್ಲಾಸ್ ಹೇಳಿಸ್ತಾ ಇದಾರೆ. ಅಂದ್ರೆ ಅವರಲ್ಲಿ ಏನೈತೆ? ಸಮಾಧಾನ ಐತೆ. ಈ ಸಮಾಧಾನ ಎಲ್ಲಿಂದ ಬಂತು? ಮತ್ತೆ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದು? ಈ ಸಮಾಧಾನ ಇದ್ರೇನೆ ನೀನು ಉಳಿದಂತ ದಾನಗಳನ್ನು ಮಾಡ್ತೀಯ. ಎಸ್ ಆರ್ ನೋ ಮೇಡಮ್? ಎಸ್ ಆರ್ ನೋ? ಸತ್ಯ ತಾನೆ? ಹೇಳ್ರಿ. ಅಲ್ಲ ನೀವು ಕಲ್ತ್ಕೊಂಡಿರಿ. ನೀವು ನಿಮ್ಮ ಕುಟುಂಬ, ನಿಮ್ಮ ಸಂಸಾರ, ನಿಮ್ಮ ಇದರಲ್ಲಿ ನಿಮಗೆ ಹೇಳಿರೋದು ಇದನ್ನೇ. ನೋಡಪ್ಪ, ಅತ್ಯಂತ ಶ್ರೇಷ್ಠವಾದಂತಹ ದಾನ ಯಾವುದು ಅಂದ್ರೆ ಅನ್ನದಾನ, ವಸ್ತ್ರದಾನ, ಭೂದಾನ. ಇವೆಲ್ಲ ಅಲ್ಲ ಇವೆಲ್ಲ ಇರ್ಬೇಕಲ್ಲ. ನಾ ಸ್ವಲ್ಪ ನೀನು ಸಮಾಧಾನ ಇದ್ರೆ ತಾನೆ ನೀನು ಅನ್ನದಾನ ಮಾಡ್ತೀಗಿ, ವಸ್ತ್ರದಾನ ಮಾಡ್ತೀಗಿ, ನೀನು ಭೂದಾನ ಮಾಡ್ತೀಗಿ, ಇಲ್ಲ ನೀನು ವಿದ್ಯಾದಾನ ಮಾಡ್ತೀಗಿ, ಎಲ್ಲ ಮಾಡ್ತೀಯ. ನಿನ್ನಲ್ಲಿ ಸಮಾಧಾನನೇ ಇಲ್ಲ ಅಂದ್ರೆ ಇವತ್ತು ನನಗೆ ಸಾರ್ ಫೋನ್ ಮಾಡಿದ್ರು, ಏನಪ್ಪಾ ಗೌಡ್ರೆ ಹಿಂಗ್ ಬರ್ಬೇಕು, ಹಿಂಗ ಕ್ಲಾಸ್ ಐತೆ, ಹಿಂಗ ಅಲ್ಲಿ ಹೋಗೋಣ ಬರ್ತೀಯನಪ್ಪ ಅಂತಂದ್ರು. ಮೇಡಮ್ನವರು ನಿನ್ನೆ, ಯಾವ ಮೇಡಮ್ನವರು? ಈ ಮೇಡಮ್ನವ್ರು ಮಾಡಿದ್ರು ನಿನ್ನೆ ಮಾಡಿದ್ರೆ ನಾನು ನನ್ನ ಮೈಂಡ್ ನಲ್ಲಿ ಏನಿತ್ತು, ಸ್ವಲ್ಪ ಆ ಕಡೆ ಈ ಕಡೆ ಪ್ರೋಗ್ರಾಮ್ ಇದ್ವು. ಇಲ್ಲ ಮೇಡಮ್ ನನಗೆ ಬರಕ್ ಆಗಲ್ಲ, ನಾನು ನಾಳೆ ಬರ್ತೀನಿ ಅಂತಂದೆ. ಇವತ್ತು ನಾನು ಬಂದೆ. ಅಂದ್ರೆ ನನ್ನ ಮೈಂಡ್ ನಲ್ಲಿ ಏನಿರ್ಬೇಕು? ಸಮಾಧಾನ ಇರ್ಬೇಕು. ಅಂದ್ರೆ ಏನು? ಸಮಾಧಾನ ಇದ್ದದಕ್ಕೆ ನಾನು ಏನ್ ಬಂದಿಲ್ಲಿ ಏನ್ ಮಾಡಿದೆ? ಇಲ್ಲಿಗೆ ಬಂದು ನಾನು ಜ್ಞಾನದಾನನ ಮಾಡಿದೆ, ನನ್ನ ಅನುಭವಗಳು ಹಂಚ್ಕೊಂಡೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಬೇಸ್ ನೆನ್ಪಿಟ್ಕೊಳ್ರಿ, ಎಲ್ಲಾ ದಾನಗಳಿಗಿಂತಲೂ ಶ್ರೇಷ್ಠವಾದಂತಹ ದಾನ ಯಾವುದು? ಸಮಾಧಾನ. ಆ ಸಮಾಧಾನ ಸಿಗೋದು ಕೇವಲ ಧ್ಯಾನದಲ್ಲಿ ಮಾತ್ರ. ಇದು ಅಂದ್ರೆ ಒಂದು ಮೂಲದಿಂದ ತಿಳ್ಕೊಂಡಿರಿ. ಒಂದು ರೀತಿಯಾದಂತಹ ಜ್ಞಾನ ಐತಿ ನಿಮಗೆ ದಾನದ ವಿಷಯದಲ್ಲಿ. ದಾನ ಅನ್ನುವಂಥ ವಿಷಯದಲ್ಲಿ ನಿಮಗೆ ಅಂತ ಒಂದು ಅವಗಾಹನೆ ಐತೆ, ಶ್ರೇಷ್ಠವಾದಂತಹ ಅವಗಾಹನೆ. ಅದು ಕೂಡ ಅದೇನು ಸುಳ್ಳಲ್ಲ, ಅದನ್ನು ತಪ್ಪು ಅಲ್ಲ, ಅದು ಶ್ರೇಷ್ಠವಾದಂತದ್ದೇ. ಆದ್ರೆ ಆ ಎಲ್ಲಾ ದಾನಗಳು ಮಾಡ್ಬೇಕಂದ್ರೆ ಮೊದ್ಲೇ ಏನಾಗಿರ್ಬೇಕು? ನಿನಗೆ ಸಮಾಧಾನ ಇರಬೇಕು. ಆ ಸಮಾಧಾನ ಸಿಗದೆಲ್ಲಿ? ಕೇವಲ ಧ್ಯಾನದಲ್ಲಿ. ಅರ್ಥ ಆಯ್ತಾ ಮಾಸ್ಟರ್ಸ್? ಅರ್ಥ ಆಯ್ತಾ? ಓಕೆ, ಒಂದು 10 ನಿಮಿಷ ಧ್ಯಾನ ಮಾಡೋಣ. ಇವ ನಿಮ್ಮ ಮನಸ್ಸು ಸಮಾಧಾನ ಐತಾ ಇಲ್ಲ? ಯಾಕಂದ್ರೆ ಈಗ ನಿಮ್ಮ ಮನಸ್ಸು ಎಲ್ಲ ಲೋಡ್ ಆಗ್ಬಿಟ್ಟತಿ. ಈಗ ಏನ್ ನಾನು ಒಂದು 40 ನಿಮಿಷ ಏನ್ ಹೇಳಿದ್ನಲ್ಲ, ಆ ವಿಷಯಗಳೆಲ್ಲ ಏನಾಗಿರ್ತಾವೆ? ಇಲ್ಲಿ ಲೋಡ್ ಆಗಿರ್ತವೆ, ಆ ಕಾನ್ಸಿಯಸ್ ಮೈಂಡ್ ನಲ್ಲಿ ಇರ್ತವೆ. ಈಗ ಅದನ್ನೆಲ್ಲ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗ್ಬೇಕು. ಇಲ್ಲ, ಏನು ಚಿಂತೆ ಇಲ್ಲ, ಇದಿಲ್ಲ.
ಅದೇ ಕರೆಕ್ಟ್ ಮೇಡಮ್, ನೀವು ಹೇಳ್ತೀರಲ್ಲ, ಆ ವಯಸ್ಸಿನಲ್ಲಿ ಏನಾಯ್ತು, ಆ ವಯಸ್ಸಿನಲ್ಲಿ ನನಗೆ ಏನು ಸಮಸ್ಯೆನೇ ಇಲ್ಲ, ನಾ ಸ್ಟೂಡೆಂಟ್ ಅಲ್ಲ, ವಿದ್ಯಾರ್ಥಿ ನಾನು. ವಿದ್ಯಾರ್ಥಿಗಳಿಗೆ ಏನ್ ಬೇಕು? ಓದ್ಬೇಕಂದ್ರೆ ಏನಿರ್ಬೇಕು? ಒಳ್ಳೆ ಏಕಾಗ್ರತೆ, ನೆನಪಿನ ಶಕ್ತಿ ಬೇಕು, ಹೌದಾ ಎಲ್ಲರಿಗೆ? ಹೌದಲ್ವಾ? ಈಗ ಸ್ಟೂಡೆಂಟ್ಸ್ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಬೇಕು? ಒಳ್ಳೆ ಏಕಾಗ್ರತೆ, ನೆನಪಿನ ಶಕ್ತಿ ಬೇಕು. ಆ ಒಂದು ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕಾಗಿನೇ ಧ್ಯಾನ ನಮಗೆ ಸಹಕಾರ ನೀಡ್ತಂತ ಗೊತ್ತಾಯ್ತು ನನಗೆ. ಹಂಗಾಗಿ ನಾನು ಧ್ಯಾನಕ್ಕೆ ಬಂದೆ ಅಷ್ಟೇ, ಸಿಂಪಲ್. ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಷ್ಟೇ. ಅದು ಹೆಂಗಿತ್ತಂದ್ರೆ, ಇದು ಈ ಸ್ಟೋರಿ ಹೇಳ್ಬಿಡ್ತೀನಿ, ಹಂಗಾದ್ರೆ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ. ನಮ್ದು ಇಲ್ಲಿಂದ ಒಂದು 30 ಕಿಲೋಮೀಟರ್ ಹಳ್ಳಿ, ಹಡ್ಲಿಗಿ ಅಂತ ಹೇಳ್ಬಿಟ್ಟು, ಆ ಹಡ್ಲಿಗಿ ಅನ್ನುವಂಥ ಗ್ರಾಮದಲ್ಲಿ ನಾವು ಜಮೀನ್ದಾರರು. ಸೊ ನಮ್ಮ ಚಿಕ್ಕಪ್ಪನವರು, ದೊಡ್ಡಪ್ಪನವರು ಎಲ್ಲರೂ ನಮಗೆ ದೊಡ್ಡ ಕುಟುಂಬ. ನೋಡಪ್ಪ, ನೀನು ಓದ್ಕೊಂಡು ಚೆನ್ನಾಗಿ ಬುದ್ಧಿವಂತ ಆಗು ಅಂತ ಹೇಳ್ಬಿಟ್ಟು ನನ್ನ ಬಳ್ಳಾರಿಗೆ ಕಳಿಸಿದ್ರು. ನಾನು ಬಳ್ಳಾರಿಯಲ್ಲಿ ಒಂದು ರೂಮ್ ಮಾಡ್ಕೊಂಡು ನಾವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ರೆ ಇರ್ತಾ ಇದ್ವಿ. ಆಮೇಲೆ ನನಗೆ ತಿಂಗಳ 1,000 ರೂಪಾಯಿ ಪಾಕೆಟ್ ಮನಿ ಕೊಡ್ತಾ ಇದ್ರು. ಎದಕ್ಕೆ ಕೊಡ್ತಾ ಇದ್ರು ಪಾಕೆಟ್ ಮನಿ? ಖರ್ಚಿಗೆ ಕೊಡ್ತಾ ಇದ್ರು. ಏನೇನ್ ಖರ್ಚು ಮಾಡ್ತಾ ಇದ್ವಿ ಅವಾಗ ಅಂದ್ರೆ, ಕಾಯಿ ಪಲ್ಯ ತಂದ್ಕೊಳ್ಳೋದು, ಅಡಿಗೆ ಮಾಡ್ಕೋಬೇಕಲ್ಲ, ಆಮೇಲೆ ಸಿನಿಮಾಗಳು ರಿಲೀಸ್ ಆದ್ರೆ ಸಿನಿಮಾಕ್ಕೆ ಹೋಗೋದು, ಕ್ರಿಕೆಟ್ ಆಡಕ್ ಹೋಗೋದು. ಅವಾಗಿನ ಕೆಲಸ ಏನು? ಕಾಲೇಜಿಗೆ ಹೋಗೋದು, ಕ್ರಿಕೆಟ್ ಆಡೋದು, ಇಲ್ಲಾಂದ್ರೆ ಸಿನಿಮಾ ನೋಡೋದು. ಇನ್ನ ಬೋರ್ ಹೊಡಿತಂದ್ರೆ ಅವಾಗ ಏನ್ ಮಾಡ್ತೀವಿ? ವುಮೆನ್ಸ್ ಕಾಲೇಜ್ ಹತ್ರ ಹೋಗ್ತಾ ಇದ್ವಿ. ವುಮೆನ್ಸ್ ಕಾಲೇಜ್ ಹತ್ರ ಯಾಕೆ ಓದ್ತಿದ್ವಿ? ಅಲ್ಲಿ ಏಂಜಲ್ಸ್ ಇರ್ತಾ ಇದ್ವು. ಅರ್ಥ ಆಯ್ತಾ ಮೇಡಮ್? ಅರ್ಥ ಆಗಲಿಲ್ಲ? ವುಮೆನ್ಸ್ ಕಾಲೇಜ್ ಹತ್ರ ಹೋಗ್ಬಿಟ್ರೆ ಹಂಗೆ ದೇವತೆಗಳು ಇರ್ತಾ ಇದ್ರು. ಅಯ್ಯೋ ರಾಮ, ನನ್ನ ವಯಸ್ಸು ಯಾವಾಗ ಎಷ್ಟು? 19 ವರ್ಷ. ಆ 19 ವರ್ಷದಲ್ಲಿ ನನಗೆ ಆ ದೇವತೆಗಳನ್ನ ನೋಡ್ಬೇಕಂದ್ರೇನೆ ಬಹಳ ಇಷ್ಟ, ಆ ಏಂಜಲ್ಸ್ ನೋಡ್ಬೇಕಂದ್ರೇನೆ ಇಷ್ಟ. ಆ ಏಂಜಲ್ಸ್ ನ ಚುಡಾಯಿಸ್ಬೇಕು, ಅವ್ರನ್ನ ಏನ್ ಮಾಡ್ಬೇಕು? ಚುಡಾಯಿಸೋದು, ಇಲ್ಲದ್ರೆ ಕಾಮೆಂಟ್ ಮಾಡೋದು, ಸುಮ್ಮನೆ ಎಲ್ಲ ಇರ್ತದಲ್ಲ, ಅಬ್ಬಬ್ಬಾ ಅಬ್ಬಾ ಏನದೇ ನೀನು, ಹಂಗೆ ಸುಮ್ಮನೆ ಕಾಮೆಂಟ್ಸ್. ಆ ಏಂಜಲ್ಸ್ ನೋಡಕ್ಕಾಗಿನೇ ಅಲ್ಲಿ ಓದ್ತಾ ಇದ್ವಿ, ಅಲ್ಲಿ ವುಮೆನ್ಸ್ ಕಾಲೇಜ್ ಹತ್ರ. ಅರ್ಥ ಆಯ್ತಾ ಮೇಡಮ್? ಅವಾಗ ಅಲ್ಲಿರ್ತಕ್ಕಂಥವ್ರು ಯಾರನ್ನ ಕಂಪ್ಲೇಂಟ್ ಮಾಡ್ಯಾರ ಅನ್ಕ ಪೊಲೀಸರು ಬರ್ತಾ ಇದ್ರು, ನಾವು ಓಡೇ ಬಿಡ್ತಿದ್ವಿ. ಮತ್ತೆ ಹೆಣ್ಮಕ್ಳು ಚುಡಾಯಿಸ್ತಾರ ಅಂದ್ರೆ ಯಾರನ್ನ ಬರೋದಿಲ್ಲ ಏನ್ ಮೇಡಮ್? ಹಂಗೆ ಇತ್ತು, ಯಾವಲಿಂದ ಐತೆ. ಸೊ ಹಿಂಗೆ ನಾವು ಒಂಥರ ತುಂಟಾಟ, ಎಲ್ಲಿ ಹೋದ್ರು ಸುಮ್ಮನೆ ತಿರುಗಾಡೋದು ಇರ್ತಾ ಇದ್ವು. ಒಂದ್ಸರಿ ಏನಾಯ್ತು, ಇಲ್ಲಿ ರಾಜರಾಜೇಶ್ವರಿ ಥಿಯೇಟರ್ ಐತಲ್ಲಮ್ಮ, ಆ ರಾಜರಾಜೇಶ್ವರಿ ಥಿಯೇಟರ್ ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಯ್ತು. ಏನ್ ಆ ಸಿನಿಮಾ ಯಾವ್ದಂದ್ರೆ ಇಷ್ಟಂ ಅಂತ ಹೇಳ್ಬಿಟ್ಟು. ಶ್ರೇಯಾದಳಲ್ಲ ಹೀರೋಯಿನ್, ಆಕಿದು ಮೊದಲೇ ಸಿನಿಮಾ, ಅದು ಫಸ್ಟ್ ಫಿಲಿಮ್, ಅದು ತೆಲುಗು. ಆ ಸಿನಿಮಾ ನೋಡಕ 2:30 ಗಂಟೆಗೆ, ಮಧ್ಯಾಹ್ನ 2:30 ಶೋಗೆ ಬಂದಿದ್ವಿ. ನಾನು ನನ್ನ ಫ್ರೆಂಡ್ ಚಂದ್ರಶೇಖರ್ ರೆಡ್ಡಿ ಅಂತೇಳಿ, ನಾನು ಬಂದು ನೋಡಿದ್ವಿ. ಸಿನಿಮಾ ನೋಡ್ಕೊಂಡು ಹಿಂಗೆ ವಾಪಸ್ ಹೋಗ್ತಾ ಇದ್ವಿ. ವಾಪಸ್ ಹಿಂಗೆ ಪಾಪಯಾಲ ಹತ್ರ ಹಿಂಗೆ ಹೋಗ್ತಾ ಇದ್ವಿ ಮುಂದ್ಲಿಂದ. ಅಲ್ಲಿ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಐತೆ, ಅದನ್ನ ಹಿಂಗ ನೋಡಿದ್ವಿ. ನನ್ನ ಫ್ರೆಂಡ್ ಇದ್ದು, ಇದೇನು ಪಿರಮಿಡ್ ಧ್ಯಾನ ಕೇಂದ್ರ ಅಂತೆ, ಹೋಗಿ ವಿಚಾರ ಮಾಡೋಣ ಅಂದ. ಬ್ಯಾಡಲೇ, ಅದು ಪಿರಮಿಡ್ ಅಂತೆ, ಅದರಲ್ಲಿ ಸತ್ಯ ಹೆಣಗಳೆಲ್ಲ ಉಣಿಕ್ತಿರ್ತಾರ ಅಂತದೇನದು, ಅಲ್ಲಿ ಹೋಗಿ ಏನು ಇದು ಮಾಡೋದು ಬೇಡ ಬಾಪ, ಸುಮ್ಮನೆ ಯಾಕ ಅಂತ. ಈಗ ನಾವು ಪಾಠದಲ್ಲಿ ಓದಿರೋದು ಅದನ್ನೇ ತಾನೆ. ಈಜಿಪ್ಟ್ ನಲ್ಲಿ ಗೀಜಾ ಪಿರಮಿಡ್ಗಳಿದಾವ, ಅದರಲ್ಲಿ ಸತ್ಯ ಹೆಣಗಳು ಉಣುಕ್ತಾರ, ಇದು ಕೂಡ ಸತ್ಯ ಹೆಣ ಉಣಿಕದೇನಲ್ಲೇ, ಇದು ಯಾಕ ಸಿಟಿ ಸೆಂಟರ್ನಾಗ ಮಾಡ್ಬಿಟ್ಟಾರ, ಏನಾಯ್ತು ಬಿಡಲೇ, ಯಾಕ ಬಾಪ ಅಂತಂದೆ ನಾನು. ಇಲ್ಲ ಏನು ಕೇಳನಲ್ಲೇ, ಅಲ್ಲಲ್ಲೇ ಆದ್ರೆ ಧ್ಯಾನ ಅನ್ನೋದು ಐತಲ್ಲಿ ಅದ್ರಾಗ ಅಂದ. ಧ್ಯಾನ ನಾವು ಮಾಡಿಲ್ಲೇನಪ್ಪ, ಅವ್ರ ನಮ್ಮ PT ಮಾಸ್ಟರ್ ಹೇಳ್ತಾ ಇದ್ರು, ಓಂಕಾರ ಮಾಕಾರ ದಾನ ಮಾಡ್ರ ಅಂತೇಳಿ. ಅದೇ ಇರ್ತತಲ್ಲ, ಅದು ಕೂಡ ಬಾರಪ್ಪ ಹೂವನ್ ಅಂತಂದೆ. ಇಲ್ಲಿ ನಾನು ಓದ್ತೀನಿ ಅಂದ. ಬ್ಯಾಡ ಬಾ ಅಂತ ಮತ್ತೆ ಇಬ್ರು ವಾಪಸ್ ಹಂಗೇ ಬಂದ್ವಿ. ಅವ್ನು ಯಾಕೆ ಹಿಂದಕ್ಕೆ ತಿರುಗಿ ನೋಡಿದ. ಹಿಂದಕ್ಕೆ ತಿರುಗಿ ನೋಡಿದ ಕೂಡಲೇ ಅವನ ಫ್ರೆಂಡ್ ಒಬ್ಬನು ಅವಾಗೆ ಧ್ಯಾನ ಮಾಡ್ಕೊಂಡು ಕಣ್ಣು ಹೊಡ್ಸಿ ಹಿಂಗ ಹೊರಗೆ ಬಂದ. ನನ್ನ ಫ್ರೆಂಡ್ ಒಬ್ಬನು, ಅವನ ಹೆಸರು ಬಂದು ರಂಗರಾವ್ ಅಂತ ಹೇಳ್ಬಿಟ್ಟು. ಅವನು ನೋಡಿದ ಕೂಡಲೇ ನನ್ನ ಫ್ರೆಂಡ್ ಅವನು, ನಾನು ಹೋಗಿ ಅವನ್ನ ಇದು ಏನಂತ ವಿಚಾರ ಮಾಡ್ಕೊಂಬರ್ದು ನೀನು ಇಲ್ಲೇ ಇರೋ ಅಂತ ಹೇಳ್ದ. ಸರಿ ನೀನು ಹೋಗಪ್ಪ ಅಂದೆ. ಅವನು ಹೋಗಿ ಎಲ್ಲ ವಿಚಾರ ಮಾಡಿದ. ಏನು ಅವನು ಆ ರಂಗರಾವನನ್ನು ಇವನಿಗೆ ಹೇಳಿದ,
ಇದು ಧ್ಯಾನ ಕೇಂದ್ರ. ಇಲ್ಲಿ ಧ್ಯಾನ ಮಾಡಿದ್ರೆ ಒಳ್ಳೆ ಏಕಾಗ್ರತೆ, ನೆನಪಿನ ಶಕ್ತಿ ಬರ್ತತೆ. ಆಮೇಲೆ ನಾನು ಇಲ್ಲಿ ಚೆನ್ನಾಗಿ ಧ್ಯಾನ ಮಾಡಿಬಿಟ್ಟು ನಾನು ಕೆಮಿಸ್ಟ್ರಿಯಲ್ಲಿ ಬರೇ 3 ದಿವಸ ಓದಿ ನಾನು ಕೆಮಿಸ್ಟ್ರಿಯಲ್ಲಿ 95 ಮಾರ್ಕ್ಸ್ ತೆಗೆದುಬಿಟ್ಟಿನಿ. ಕಾರಣ ಏನಂದ್ರೆ ಚೆನ್ನಾಗಿ ಧ್ಯಾನ ಮಾಡೋದ್ರಿಂದ ಒಳ್ಳೆ ಏಕಾಗ್ರತೆ, ನೆನಪಿನ ಶಕ್ತಿ ಬರೋದ್ರಿಂದ ನಾನು ಬೇರೆ 3 ದಿವಸ ಓದಿ 95% ತೆಗೆದುಬಿಟ್ಟಿನಿ ಅಂತ ಹೇಳಿದ್ನ. ಆ ಅನುಭವ ಕೇಳಿದ ಕೂಡಲೇ ಅರೆ ಅವನಿಗೆ ಬಹಳ ಸಂತೋಷ ಆಗ್ಬಿಡ್ತು. ನಮ್ಮ ಫ್ರೆಂಡಿಗೆ ಬಾಬಾ ಅಂದ. ಹೋಗಿ ಅವನ ಹತ್ರ ವಿಚಾರ ಮಾಡಿದೆ. ಎಲ್ಲ ನಮಗೆ ಗೊತ್ತಾಯ್ತು. ಅರೆ ಬೇರೆ 3 ದಿವಸ 4 ದಿವಸ ಓದಿಬಿಟ್ರಿ ನನಗೆ ನಾವು ಫಸ್ಟ್ ಕ್ಲಾಸ್ನ ಪಾಸ್ ಆಗ್ಬಿಡ್ತೀವಲ್ಲ. ಅವಾಗ ನಾವು ಇನ್ನು ಉಳಿದ ಟೈಮಲ್ಲೇ ಚೆನ್ನಾಗಿ ಕ್ರಿಕೆಟ್ ಆಡ್ಬೋದು, ಸಿನಿಮಾ ನೋಡೋದು, ಇಲ್ಲಾಂದ್ರೆ ವುಮೆನ್ಸ್ ಕಾಲೇಜ್ ಹತ್ರ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದಲ್ಲ. ಇದು ಬೇಸತ್ತಲ್ಲ. ಇದು ಅಂದ್ರೆ ಧ್ಯಾನ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾರ್ಕ್ಸ್ ತೆಗಿಬೋದಲ್ಲ ಅಂತ ನನಗೆ ಏನಾಯ್ತು, ಇದು ಅಟ್ರಾಕ್ಟ್ ಆಯ್ತು. ಸರಿ, ಹಂಗಾದ್ರೆ ಧ್ಯಾನ ಮಾಡ ನಡಿ. ಹೆಂಗ್ ಮಾಡ್ಬೇಕು, ಮೇಲೆ ಹೋಗ್ಬೇಕಂದ್ರೆ ಮೇಲೆ ಓದಿ ನೋಡ್ರಿ ಕತ್ಲಿತ್ತು ಎಲ್ಲ. ಅವನೊಂದ್ ಕಡೆ ಹೋದ, ನಾನೊಂದ್ ಕಡೆ ಅಲ್ಲಿ ಡಿಸ್ಪ್ಯಾಚ್ ಆಗ್ಬಿಟ್ಟಿ. ಇನ್ನು ನನಗೆ ಧ್ಯಾನ ಹೆಂಗ್ ಮಾಡ್ಬೇಕಂತ ಹೇಳಿದ್ರು. ಕಣ್ಣೆರಡು ಮುಚ್ಚಿ ಶ್ವಾಸ ಮೇಲೆ ಗಮನ ಕೊಡ್ರ ಅಂತ ಹೇಗೆ ಏನ್ ಮಾಡಿದೆ, ಕಣ್ಣೆರಡು ಮುಚ್ಚಿ ಶ್ವಾಸ ಮೇಲೆ ಗಮನ ಕೊಟ್ಟೆ ನೋಡ್ರಿ. ಮುಗಿದೋಯ್ತು ನನ್ನ ಜೀವನ ಅಲ್ಲಿಗೆ. ಫಸ್ಟ್ ಸಿಟ್ಟಿಂಗ್ ಕೂತ್ಕೊಂಡಿದ್ದೀನಿ, ಶ್ವಾಸದ ಮೇಲೆ ಗಮನ ಕೊಟ್ಟಿನಿ. ನನ್ನ ಮೈಂಡ್ ಎಂಟಿ ಆಗ್ಬಿಟ್ಟತೆ. ಏನೇನೋ ನೋಡ್ತಾ ಇದ್ದೀನಿ, ಏನೇನೋ ಅನುಭವಗಳು, ವಿಚಿತ್ರ ಅನುಭವಗಳು. ಯಾರೋ ಬಂದು ಕರೆದಂಗೆ, ಹೇಳ್ದಂಗೆ, ನನ್ನ ಬಾಡಿ ಎಲ್ಲೆಲ್ಲೋ ಓಡತತೆ, ಎಲ್ಲ ನೋಡ್ತಾ ಇದೀನಿ. ಇದು ನಾನೇನ್ ಅನ್ಕೊಂತಿದೀನಿ, ಈಗ ನಾನು ಆಲ್ರೆಡಿ ಒಂದು ಸಿನಿಮಾ ನೋಡಿ ಬಂದೀನಿ ಅಂತದ್ದೇ ಇನ್ನೊಂದು ಯಾವ್ದೋ ಸಿನಿಮಾ ನೋಡ್ತಾ ಇದೀನಿ ಏನೋ, ನಾನು ಯಾವ್ದೋ ಸಿನಿಮಾ ಥಿಯೇಟರ್ನಾಗ ಇದೀನಿ ಏನೋ ಅಂತ ನನ್ನ ಫೀಲಿಂಗು. ಆದ್ರೆ ಸುಮಾರು ಹಂಗೆ ಏನಾಯ್ತು, 8 ಗಂಟೆ ಆಗೈತೆ. ಒಬ್ರು ಪಂಪರೆಡ್ಡಿ ಸಾರ್ ಅಂತ ಇದಾರ. ಅವರು ಬಂದು ನನ್ನ ಹಿಂಗ ಬೆನ್ನಿನ ಮೇಲೆ ಹಿಂಗ ಎಬ್ಬಿಸಿದ್ರು. ಸುಮ್ನಿರಿ ಸರ್, ಧ್ಯಾನ ಬಹಳ ಅದ್ಭುತವಾಗೈತೆ, ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ನಾನು ಹೇಳ್ತಾ ಇದೀನಿ. ಇಲ್ಲ ಎದ್ದಳಪ್ಪ ನೀನು, ಟೈಮ್ ಆಗೈತೆ ಅಂದ್ರೆ. ಏನ್ ಟೈಮ್ ಆಗೈತೆ ಸರ್, ಸ್ವಲ್ಪ ಸುಮ್ನಿರಿ, ಒಂದ್ 10 ನಿಮಿಷ ಬಿಡ್ರಿ ಅಂತ ಇದೀನಿ. ಅವಾಗ ಇಲ್ಲಿ ಎದ್ದೇಳದ್ದೆ ಅಂತ ಲೈಟ್ಗಳೆಲ್ಲ ಹಾಕಿದ್ರು. ಆಮೇಲೆ ಎಬ್ಬಿಸಿದ್ರು. ಕೆಳಗ್ ಬಾಪ ನೀನು ಮಾತಾಡ್ತೀನಿ ಅಂದ್ರು. ಕೆಳಗ್ ಬಂದ್ವಿ. ನೀನ್ ಎಷ್ಟು ಗಂಟೆ ಧ್ಯಾನಕ್ಕೆ ಹೋದ್ ನೋಡಿದ್ಯಾ ಅಂದ. ಸರ್ ಅವಾಗ ಒಂದು 5:30 ಆಗಿತ್ತು ಬಿಡ್ರಿ ಸರ್. ಈಗ ನೋಡಪ್ಪ ಎಷ್ಟಾಗೈತೆ ಅಂತಂದ್ರು. ನೋಡಿದ್ರೆ 8 ಗಂಟೆ ಆಗೈತೆ. ಅಂದ್ರೆ 2.5 ತಾಸು ನಾನು ಧ್ಯಾನ ಕೂತ್ಕೊಂಡಿನಿ ಫಸ್ಟ್ ಸಿಟ್ಟಿಂಗ್ ನಲ್ಲಿನೇ. ಅವಾಗ ಅವ್ರಿಗೆ ಆಶ್ಚರ್ಯ ಆಗೈತೆ, ನನಗೆ ಆಶ್ಚರ್ಯ. 2.5 ತಾಸು ಕೂತ್ಕೊಂಡಿನ ನಾನು. ಅಲ್ಲಪ್ಪ ನೀನು 2.5 ತಾಸು ಕೂತ್ಕೊಂಡಿಗೆ, ನೀನೇನು ಆಶಮಾಶ ವ್ಯಕ್ತಿ ಅಲ್ಲ. ನೀನು ಗತ ಜನ್ಮದಲ್ಲಿ ಎಷ್ಟೋ ಧ್ಯಾನ ಸಾಧನೆ, ಆ ಒಂದು ಏನೋ ಸಂಸ್ಕಾರ ಐತೆ ನಿನಗೆ. ಹಂಗಾಗಿ ನೀನು ಪ್ರತಿದಿನ ಧ್ಯಾನಕ್ಕೆ ಬಾ ಅಂತ ಹೇಳ್ದ. ಅದು ರುಚಿ ಗೊತ್ತಾಗ್ಬಿಡುತ್ತೆ ನನಗೆ. ಸರ್ ಏನೋ ಅನುಭವಗಳು ಸರ್, ಏನೋ ಜಗ್ಗಿ ನೀನು ಎತ್ತದ್ರೂ ನೋಡಿದೆ ಸರ್, ಏನೋ ಇನ್ನೊಂದು ಸಿನಿಮಾ ನೋಡಿದೆ ಹಂಗಾಯ್ತು ಸರ್. ಇಲ್ಲ, ಅವೆಲ್ಲ ಅನುಭವಗಳಪ್ಪ, ಧ್ಯಾನದಲ್ಲಿ ಅನುಭವಗಳು ಅವೆಲ್ಲ ನಿನಗೆ ಆಗ್ತವ. ನೀನು ಪ್ರತಿದಿನ ಧ್ಯಾನ ಮಾಡು ಇಲ್ಲಿ ಬಂದು ಅಂತ ಹೇಳಿದ್ರು. ಆಯ್ತಂತೇಳಿ ನಾನು ಅವತ್ತಿನಿಂದ ಪ್ರಾರಂಭ ಮಾಡಿದಂತಹ ಧ್ಯಾನ ಇವತ್ತಿನವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಆಗಿದ್ದೀನಿ. ಅಂದ್ರೆ ಈ ಜನ್ಮದಲ್ಲಿ ನಾನು 19 ವರ್ಷ ಇದ್ದಾಗಲೇ ನನಗೆ ಧ್ಯಾನ ಸಿಕ್ಕತ್ತೆ. ಅಂದ್ರೆ ಗತ ಜನ್ಮದಲ್ಲೇ ಒಂದು ಸಂಸ್ಕಾರ ಕೂಡ ಇರ್ತತೆ. ಅದು ಗತ ಜನ್ಮದಲ್ಲಿ ಕೂಡ ನಾವು ಎಷ್ಟೋ ಈ ಒಂದು ಆಧ್ಯಾತ್ಮಿಕ, ಈ ಒಂದು ಧ್ಯಾನ, ಆ ಒಂದು ಇದರಲ್ಲಿ ನಾವು ಬಂದಿರ್ತೀವಿ. ಯಾವಾಗಾದ್ರೂ ಆ ಸಮಯ ಬಂದಾಗ ನಮಗೆ ಮತ್ತೆ ಈ ಒಂದು ಆಧ್ಯಾತ್ಮಿಕದಲ್ಲಿ ಮತ್ತೆ ಜರ್ನಿ ಮತ್ತೆ ಸ್ಟಾರ್ಟ್ ಆಗ್ತತೆ. ಸೊ ಹಂಗಾಗಿ ಆ ಜರ್ನಿ ನನಗೆ 19 ವರ್ಷ ಇದ್ದಾಗ್ಲಿಂದ ಮತ್ತೆ ಪ್ರಾರಂಭ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಹಾಯಾಗಿ ಧ್ಯಾನ ಮಾಡ್ತಾ, ಎಲ್ಲರಿಗೂ ಧ್ಯಾನ ಹೇಳ್ಕೊಂತ ನೆಮ್ಮದಿಯಿಂದ, ತೃಪ್ತಿಯಿಂದ ಹಾಯಾಗಿ ಜೀವನ ಮಾಡ್ತಾ ಇದೀವಿ. ನನ್ನ ಫ್ರೆಂಡ್ ಕೂಡ ಧ್ಯಾನ ಮಾಡ್ತಾನೆ. ಅವ್ನು ಬೆಂಗಳೂರಿನಲ್ಲಿ ಇರ್ತಾನೆ. ಅವನದೇ ಆದಂತ ಒಂದು ಫೀಲ್ಡ್ ನಲ್ಲಿ ಅವ್ನು ಕೆಲಸ ಮಾಡ್ಕೊಂತ, ಅವನಿಗೆ ಯಾರಿಗಾದ್ರೂ ಅವಕಾಶ ಸಿಕ್ಕರೆ ಅವನು ಕೂಡ ಧ್ಯಾನ ಹೇಳ್ತಾ ಇರ್ತಾನೆ. ಅವನು ಕೂಡ ಧ್ಯಾನಿನೇ, ಅವನು ಕೂಡ ವೆಜಿಟೇರಿಯನ್ ಆಗಿ ಅವನು ಕೂಡ ಹಾಯಾಗಿದ್ದಾನೆ. ನಾನು ಕೂಡ ಹಾಯಾಗಿ ಧ್ಯಾನ ಮಾಡ್ತಾ ಇಲ್ಲೇ ನಾನು ಬಳ್ಳಾರಿಯಲ್ಲಿ ಎಲ್ಲರಿಗೂ ಧ್ಯಾನ ಮಾಡ್ತಾ ಹಾಯಾಗಿದ್ದೀನಿ. ಸೊ ಒಟ್ಟಾರಿಗೆ ಅವತ್ತಿಂದ ಇವತ್ತಿನವರೆಗೆ ನಾನು ಧ್ಯಾನ ಮಾಡ್ತಾನೆ ಇದ್ದೀನಿ, ಎಲ್ಲರಿಗೂ ಧ್ಯಾನ ಹೇಳ್ತಾ ಇದ್ದೀನಿ. ಇದು ನನಗೆ ಧ್ಯಾನ ಫಸ್ಟ್ ಪರಿಚಯ ಆಗಿದ್ದು ಹಿಂಗೆ. ಅರ್ಥ ಆಯ್ತಾ ಮಾಸ್ಟರ್ಸ್? ಓಕೆ. ನಾನು ವೃತ್ತಿಯಲ್ಲಿ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು 5 ವರ್ಷ ಮಾಡಿದೆ. ಆದ್ರೆ ಅದರಲ್ಲಿ ಎಲ್ಲ ಸ್ವಲ್ಪ ಅಸತ್ಯಗಳು ನುಡಿಬೇಕಾಗ್ತು. ಅವೆಲ್ಲ ನನಗೆ ಇರಿಸಲಿಲ್ಲ. ಹಂಗಾಗಿ ಆ ವಕೀಲ ವೃತ್ತಿನ ಕೂಡ ಪಕ್ಕಕ್ಕಿಟ್ಟೆ. ನಾನು ಯಾವುದೋ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡ್ತಾ ಆರಾಮಾಗಿ ಧ್ಯಾನ ಜ್ಞಾನ ಪ್ರಚಾರ ಮಾಡ್ಕೊಂತ ಹಾಯಾಗಿದ್ದೀನಿ. ಓಕೆ.